ಸಂಬಂಧಿತವಾದ ಎಲ್ಲ ಮಾಲಿನ್ಯವನ್ನು ತೊಳೆಯುವ ಮತ್ತು ಜನನ ಮರಣಗಳ ಪುನರಾವೃತ್ತಿಯ ಬದ್ಧ ಜೀವನದ ಬೆಂಕಿಯನ್ನು ನಂದಿಸುವ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಜಯವಾಗಲಿ. ಈ ಸಂಕೀರ್ತನ ಆಂದೋಲನವು ಇಡೀ ಮಾನವ ಕುಲಕ್ಕೆ ಪ್ರಧಾನ ಅನುಗ್ರಹವಾಗಿದೆ, ಏಕೆಂದರೆ ಇದು ಅನುಗ್ರಹ ಚಂದ್ರನ ಬೆಳದಿಂಗಳನ್ನು ಹರಡುತ್ತದೆ, ಸಕಲ ಆಧ್ಯಾತ್ಮಿಕ ಜ್ಞಾನದ ಜೀವಾಳವಾಗಿದೆ, ಆಧ್ಯಾತ್ಮಿಕ ಆನಂದದ ಸಾಗರವನ್ನು ವರ್ತಿಸುತ್ತದೆ ಮತ್ತು ನಾವು ಆಸ್ವಾದಿಸುವ ಸದಾ ಕಾತರರಾಗಿರುವ ಅಮೃತವನ್ನು ಸವಿಯಲು ನಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ. ನನ್ನ ಸ್ವಾಮಿಯೇ, ಕಿವಿಗಳಿಗೆ ಎಲ್ಲ ಅನುಗ್ರಹಗಳನ್ನು ನೀಡಬಲ್ಲದು ನಿನ್ನ ಪವಿತ್ರ ನಾಮ ಒಂದೇ. ಹಾಗೆಂದ ನಿನ್ನ ಹಾಗೆ ಕೃಷ್ಣ ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ. ಈ ಆಧ್ಯಾತ್ಮಿಕ ಹೆಸರುಗಳಲ್ಲಿ ನೀನು ನಿನ್ನೆಲ್ಲ ಆಧ್ಯಾತ್ಮಿಕ ಶಕ್ತಿಗಳನ್ನು ಕೊಟ್ಟಿದ್ದೀಯಾ. ಈ ಹೆಸರುಗಳನ್ನು ಪಠಿಸಲು ಕಠಿಣ ನಿಯಮಗಳನ್ನು ಸಹ ಇಲ್ಲದೆ, ಹೇ ನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮಗಳನ್ನು ಸ್ಮರಿಸಿ ನಿನ್ನನ್ನು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯವನ್ನು ನೀನು ಕರುಣೆಯಿಂದ ನಮಗೆ ಅನುಗ್ರಹಿಸಿದ್ದೀಯೆ. ಆದರೆ ನಾನು ಎಂಥ ಅದೃಷ್ಟಹೀನರೆಂದರೆ ನನಗೆ ಅವುಗಳಲ್ಲಿ ಆಕರ್ಷಣೆ ಇಲ್ಲ. ಸೊ ಮೊದಲನೇ ಶ್ಲೋಕ ಚೈತನ್ಯ ಮಹಾಪ್ರಭು ಏನು ಹೇಳ್ತಾ ಇದ್ದಾರೆ ಅಂದರೆ, ಚೈತನ್ಯ ಮಹಾಪ್ರಭು ಭಗವಂತನ ಅವತಾರ 500 ವರ್ಷಗಳ ಮುಂದೆ ಅವರು ಮೊದಲನೇ ಇದಕ್ಕೆ ಹರಿನಾಮ ಸಂಕೀರ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ಹರಿನಾಮ ಸಂಕೀರ್ತನ ಬಂದು ಪ್ರತಿಯೊಬ್ಬರ ಹೃದಯವನ್ನು ಶುದ್ಧ ಮಾಡುತ್ತದೆ. ಯಾವ ಥರ ಶುದ್ಧ ಮಾಡುತ್ತೆ ಅಂದರೆ, ಈಗ ಅಡವಿನಲ್ಲಿ ಬೆಂಕಿ ಹಚ್ಕೊಂಡ್ಬಿಡ್ತದೆ, ಯಾರಿಗೂ ಗೊತ್ತಿಲ್ಲದೇ ಯಾರೂ ಹಚ್ಚಲ್ಲ, ಅದೇ ಹಚ್ಕೊಂಡ್ಬಿಡುತ್ತೆ. ಒಂದಕ್ಕೊಂದು ಟಚ್ ಆಗಿ ಆ ಸ್ಪಾರ್ಕ್ ಬಂದು ಏನಾಗುತ್ತೆ, ಅದು ಒಂದು ಮರ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಇನ್ನೊಂದು ಮರ ಅಂಟ್ಕೊತೆ, ಆಮೇಲೆ ಲೈನಕ್ಕೆ ಎಲ್ಲ ಫುಲ್ಲು ಫಾರೆಸ್ಟು ಅಂದರೆ ಇಡೀ ವನನೇ ಅಂಟ್ಕೊಂಡ್ಬಿಡುತ್ತೆ. ಅದನ್ನು ಆರಿಸ್ಬೇಕು ಅಂದರೆ ಯಾರ ಕೈಯಲ್ಲಿ ಆಗಲ್ಲ. ಇದು ನಾವು ಫೈರ್ ಇಂಜಿನು ಅವ್ರಿಗೆ ಫೋನ್ ಮಾಡಿದ್ರೆ ಅದು ಆರ್ಸೋಕ್ಕಾಗಲ್ಲ, ಯಾಕಂದರೆ ಇಡೀ ಅಡವಿನೇ ಅಂಟ್ಕೊಂಡಿದೆಯಲ್ಲ. ಅದಕ್ಕೇನು ಮಾಡಬೇಕಂದ್ರೆ, ಏನು ಅದು ಆರಿಸೋ ದಾರಿ ಏನು ಅಂದರೆ, ಮೇಲೆ ಭಗವಂತ ಮಳೆ ಏನಾದರೂ ಮಳೆ ಬೆಳೆಸಿದ್ರೆ ಅದು ತಾನಾಗ ಅದೇ ಆರೋಗ್ಬಿಡುತ್ತೆ. ಆ ಥರ ನಮ್ಮ ಈ ಒಂದು ಇದೇನು ಜನ್ಮ ಮೃತ್ಯು ಜರಾವ್ಯಾಧಿ ಈ ಒಂದು ವಲಯದಿಂದ ನಾವು ಹೊರಗಡೆ ಬರಬೇಕು ಅಂದರೆ, ಈ ಜನ್ಮ ಮೃತ್ಯು ಜರಾವ್ಯಾಧಿ ಹೇಗಿದೆ ಅಂದರೆ ನಮಗೆ ಅಡವಿನ ಬೆಂಕಿ ಥರ ಇದೆ. ಅಡವಿನ ಬೆಂಕಿ ಬಂದರೆ ಅಡವಿನಲ್ಲಿ ಹೆಂಗೆ ಬೆಂಕಿ ಹಚ್ಕೊಂಡ್ಬಿಡ್ತೋ ಆ ಥರ ನಾವು ಏನು ಮಾಡ್ತಾಯಿದ್ದೀರಿ, ಈ ವಲಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಈ ವಲಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಈ ಒಂದು ನಾವು ಬದ್ಧಾತ್ಮರಾಗಿದ್ದೀರಿ. ಸೊ ಇದು ಯಾವಾಗಿಂದ ಇದೆ ಅಂದರೆ, ನಾವು ಎಷ್ಟೋ ಯುಗಗಳಿಂದ, ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ಮಗಳಿಂದ ನಾವು ಸುತ್ತಾನೇ ಇದ್ದೀರಿ. ಇಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲೇ ಸುತ್ತಕೊಂಡೇ ಇದ್ದೀರಿ, ಇದು ಪರಿಕ್ರಮ ಮಾಡಿಕೊಂಡೇ ಇದ್ದೀರಿ, ಮಾಡಿಕೊಂಡು ಜನ್ಮ ತಗೊಳ್ತಾನೆ ಇದ್ದೀರಿ. ಇದಕ್ಕೆ ಒಂದು ನಾವು ರಹಿತ ಮಾಡಬೇಕು ಅಂತ ಹೇಳಿದ್ರೆ, ಇದು ಹೇಗೆ ಇದು ಅಡವಿನ ಬೆಂಕಿ ಮಳೆ ಬಂದು ಹಾರೋಗುತ್ತೋ ಅದೇ ಥರ ಭಗವಂತನ ಕರುಣೆಯಿಂದ. ಸೊ ಭಗವಂತನ ಕರುಣೆ ಅಂದರೆ ಏನು, ಇಲ್ಲಿ ಭಗವಂತನ ನಾಮ. ಸೊ ಭಗವಂತನ ನಾಮ ಹೇಳ್ತಾ 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 ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಆ ಅಶುದ್ಧ ಎಲ್ಲ ಶುದ್ಧ ಆಗ್ಬಿಡುತ್ತೆ. ಹೇಗೆ ಮಳೆ ಬಂದು ಹಾರೋಗುತ್ತೋ ಅದೇ ಥರ ಅಶುದ್ಧ ಕಲ್ಮಶವಾಗಿರೋ ನಮ್ಮ ಹೃದಯ ಶುದ್ಧ ಆಗ್ಬಿಡುತ್ತೆ. ಯಾವಾಗ ಶುದ್ಧ ನಾಮ ಜಪ ಮಾಡುವಾಗ, ಶುದ್ಧ ನಾಮ ನಾವು ಜಪ ಮಾಡಿದ್ರೆ ಆ ಥರ ಆಗುತ್ತೆ. ಸೊ ಈ ಒಂದು ಸಂಕೀರ್ತನದ ಒಂದು ಸಂಸ್ಥೆ ಬಂದು ನಮಗೆ ಒಂದು ದೊಡ್ಡ ಇದು ಏನದು ಉಡುಗೊರೆ, ನಮಗೆ ಈ ಒಂದು ಮಾನವ ಜೀವನಕ್ಕೆ ದೊಡ್ಡ ಒಂದು ಬಹುಮಾನ, ಒಂದು ಗಿಫ್ಟು ನಮಗೆ. ಅದೇ ಥರ ಪ್ರೈಮ್ ಬೆನಿಫಿಷನ್ ಫಾರ್ ಹ್ಯುಮ್ಯಾನಿಟಿ ಅಟ್ ಲಾರ್ಜ್. ಯಾಕೆ ಅಂದರೆ ಇದೇನು ಮಾಡುತ್ತೆ ಅಂದರೆ, ಚಂದ್ರನ ಒಂದು ಬೆಳಕು ಎಲ್ಲ ಕಡೆ ಏನಾಗುತ್ತೆ, ಹರಡುತ್ತೆ. ಅದೇ ಥರ ಈ ಒಂದು ಹರಿನಾಮ ಬಂದು ಎಲ್ಲ ಕಡೆ ಹರಡ್ತಾ ಇರುತ್ತೆ. ನಮ್ಮ ಜೀವನದಲ್ಲೆಲ್ಲ ಹರಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ನಾವು ಸ್ವಲ್ಪ ನಾವು ನಾಮ ಹೇಳ್ತಾ ಅದು ಶುದ್ಧಿ ಆಗ್ತಾ ಇರುತ್ತೆ, ಹೃದಯ ಶುದ್ಧಿ ಆಗ್ತಾ ಇರುತ್ತೆ. ಸೊ ಯಾಕಂದರೆ ಇದು ದಿವ್ಯವಾದ ಜ್ಞಾನ ಪಡೆಯೋದಕ್ಕೆ ನಮಗೆ ದಾರಿ ಕೊಡುತ್ತೆ, ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಆಮೇಲೆ ಇನ್ನೇನು ಮಾಡುತ್ತೆ ಅಂದರೆ, ಇಟ್ ಇನ್ಕ್ರೀಸ್ ದ ಓಷನ್ ಆಫ್ ಟ್ರಾನ್ಸೆಂಡೆಂಟಲ್ ಬ್ಲಿಸ್. ಸೊ ದಿವ್ಯವಾದ ಆನಂದವನ್ನು ನಾವು ಪಡೆಯೋದಕ್ಕೆ ನಮಗೇನು ಮಾಡುತ್ತೆ, ನಾವು ನಾಮ ಹೇಳ್ತಾ ದಿನ ಹೇಳ್ತಾ ಇದ್ರೆ ಸಮುದ್ರದಂಥ ದಿವ್ಯಜ್ಞಾನ ನಮಗೆ ಬರುತ್ತಂತೆ, ಸಮುದ್ರದಂಥ ದಿವ್ಯಜ್ಞಾನ. ಅವಾಗ ಏನಾಗುತ್ತೆ ಅಂದರೆ ನಾವು ಅದನ್ನು ಇಟ್ ಎನೇಬಲ್ಸ್ ಅಸ್ ಟು ಫುಲ್ಲಿ. ಇನ್ನೊಂದು ಏನು ಮಾಡುತ್ತೆ ಅಂದರೆ,
ಅಮೃತವನ್ನು ಇದು ಅಮೃತವನ್ನು ನಾವು ಆಸ್ವಾದನ ಮಾಡೋದಕ್ಕೆ ನಮಗೆ ಇದು ಇದು ಕಾತುರವಾಗಿ ನಾವು ಕಾಯ್ತಾ ಇರ್ತೀರಂತೆ, ಆತುರವಾಗಿ ಕಾಯ್ತಾ ಇರ್ತೀರಂತೆ. ಯಾವಾಗ ಅಮೃತ ಕೊಡ್ತಾರೆ ಅಂತ. ಅಂದರೆ ಯಾವಾಗ ಭಗವಂತ ನಾಮ ಹೇಳೋಣ. ಸೊ ಶುದ್ಧ ನಾಮ ನಾವು ಶ್ರದ್ಧೆಯಾಗಿ ನಾವು ಭಗವಂತನ ನಾಮ ಹೇಳೋದಕ್ಕೆ ನಾವು ಶುರು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಇದೆಲ್ಲ ನಮ್ಗೆ ಬರುತ್ತೆ. ದಿವ್ಯ ಜ್ಞಾನ ಬರುತ್ತೆ ಹೃದಯದಲ್ಲಿ, ಅದಾದಮೇಲೆ ದಿವ್ಯವಾದ ಆನಂದ ಬರುತ್ತೆ. ಆಮೇಲೆ ಮೃತ್ಯುನೇ ಜಯಿಸುವಂಥ ಅಮೃತನ ನಾವು ಆಸ್ವಾದನೆ ಮಾಡಿದ್ರೆ ಆಸ್ವಾದನ ಮಾಡೋದಕ್ಕೆ ನಮಗೆ ಇದು ಅವಕಾಶ ಕೊಡುತ್ತೆ. ಅಂಥ ಒಂದು ನಾಮ ಸಂಕೀರ್ತನಕ್ಕೆ ಜಯವಾಗಲಿ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಎರಡನೇದು ಏನು ಹೇಳ್ತಾ ಇದ್ದಾರೆ ಅಂದರೆ, ಎರಡನೇದು ಇದು ಅರ್ಥಾವಧಿ ಏನನ್ನ ಸ್ವಾಮಿಯೇ, ಜೀವಿಗಳಿಗೆ ಎಲ್ಲ ಅನುಗ್ರಹವನ್ನು ನೀಡಬಲ್ಲದ್ದು ನಿನ್ನ ಪವಿತ್ರ ನಾಮ ಒಂದೇ. ಆಗಿಂದ ನಿನಗೆ ಕೃಷ್ಣ, ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ. ಈ ಆಧ್ಯಾತ್ಮಿಕ ಹೆಸರುಗಳಲ್ಲಿ ನೀನು ನಿನ್ನೆಲ್ಲ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೂಡಿದ್ದೀಯೇ. ಈ ಹೆಸರುಗಳನ್ನು ಪಠಿಸಲು ಕಠಿಣ ನಿಯಮಗಳೇನೂ ಸಹ ಇಲ್ಲ. ಏನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮಗಳನ್ನು ಸ್ಮರಿಸಿ ನಿನ್ನನ್ನು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯವನ್ನು ನೀನು ಕರುಣೆಯಿಂದ ನಮಗೆ ಅನುಗ್ರಹಿಸಿದ್ದೀಯೇ. ಆದರೆ ನಾನೆಂತಹ ಅದೃಷ್ಟಹೀನನೆಂದರೆ ನನಗೆ ಅವುಗಳಲ್ಲಿ ಆಕರ್ಷಣೆ ಇಲ್ಲ. ಭಗವಂತ ನಾಮ. ಸೊ ಇಲ್ಲಿ ಅದೇ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಭಗವಂತನ ನಾಮ ನಮಗೆ ಬಂದು ಎಲ್ಲ ಬೆನೆಡಿಕ್ಷನ್ನು ಕೊಡುತ್ತೆ, ಎಲ್ಲ ವರದಾನನೂ ಕೊಡುತ್ತೆ ಎಲ್ಲ ಜೀವರಾಶಿಗಳಿಗೆ. ಯಾಕೆಂದರೆ ನಿನಗೆ ಎಷ್ಟು ನಾಮ ಇದೆ ಅಂದರೆ ಲಕ್ಷಾಂತರ ನಾಮಗಳಿದೆ, ಶತಕೋಟಿ ನಾಮಗಳಿದೆ. ಕೃಷ್ಣ, ಗೋವಿಂದ ಅಂತ ಎಷ್ಟೋ ಶತಕೋಟಿ ನಾಮಗಳಿದೆ. ಅದು ಕೌಂಟ್ ಅದೇ ಸಂಖ್ಯೆ ಗಣಿತ ಮಾಡೋಕ್ಕೆ ಆಗಲ್ಲ. ನಿನ್ನ ಭಗವಂತನ ನಾಮ ಒಂದೇ ಈ ಒಂದು ಮಾನವ ಜೀವನಕ್ಕೆ ವರದಾನ ಕೊಡೋದು. ಯಾಕಂದರೆ ನಿಂದು ಶತಕೋಟಿ ನಾಮಗಳಿದೆ. ಅದರಿಂದ ಇನ್ ದಿಸ್ ಟ್ರಾನ್ಸೆಂಡೆಂಟ್ ಯು ಹ್ಯಾವ್. ಆಮೇಲೆ ಇನ್ನೊಂದು ಏನು ಮಾಡಿದ್ಯಾ ನೀನು ಅಂದರೆ, ಕೃಷ್ಣ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅವರೇ ಹೇಳ್ತಾ ಇದ್ದಾರೆ ಅವ್ರಿಗೆ, ಕೃಷ್ಣ ನೀನೇನು ಮಾಡಿದ್ಯಾ ಅಂದರೆ ನಿನ್ನ ಎಲ್ಲ ದಿವ್ಯವಾದ ಶಕ್ತಿಗಳನ್ನು ನೀನೇನು ಮಾಡಿದ್ಯಾ, ನಾಮದಲ್ಲಿ ಇಟ್ಬಿಟ್ಟಿದ್ಯಾ. ಅದಕ್ಕೆ ಅದು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆ ಯಾವುದೂ ಒಂದು ಕಠಿಣವಾದ ನಿಯಮಗಳೇನಿಲ್ಲ ಜಪ ಮಾಡೋದಕ್ಕೆ. ಯಾರು ಬೇಕಾದರೂ ಜಪ ಮಾಡ್ಬೋದು. ಪ್ರಭುಪಾದ ಹೇಳ್ತಾರೆ, ಈವನ್ ಎ ಡಾಗ್ ಕ್ಯಾನ್ ಚಾಂಟ್ ಅಂತ ಹೇಳ್ತಾರೆ, ನಾಯಿ ಕೂಡ ಚಾಂಟ್ ಮಾಡ್ಬೋದು ಅಂತ. ಓ ಮೈ ಲಾರ್ಡ್, ಔಟ್ ಆಫ್ ಕೈಂಡ್ನೆಸ್, ನಿನ್ನ ಒಂದು ಕರುಣೆಯಿಂದ, ನಿನ್ನ ಒಂದು ಅನುಕಂಪದಿಂದ ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಅದನ್ನು ತಗೋಬೋದು. ಭಗವಂತನ ನಾಮನ ತಗೊಂಡು ಜಪ ಮಾಡ್ಬೋದು. ಆದರೆ ಏನೊಂದು ದುರದೃಷ್ಟವಶಾತು ಅಂದರೆ ನನಗೆ ಆಸೆ ಇಲ್ಲ ಜಪ ಮಾಡೋದಕ್ಕೆ. ಇವಾಗ ನಾವು ಹೇಳ್ತೀರಲ್ಲ ಜಪ ಮಾಡೋದ್ರೆ ಮಾಡೋಣ ಬಿಡಿ, ಇನ್ನೂ ವಯಸ್ಸಿಲ್ಲ, ವಯಸ್ಸು ಬಂದಮೇಲೆ ನಾವು ಮಾಡೋಣ ಅಂತ ಹೇಳ್ತಾರೆ. ಸೊ ಎಷ್ಟು ಹೇಳಿದ್ರೂ ಅವ್ರಿಗೆ ಅದರಲ್ಲಿ ಇದಿಲ್ಲ, ಆಕರ್ಷಣೆ ಇಲ್ಲ ಅವ್ರಿಗೆ. ಆದರೆ ಐ ಹ್ಯಾವ್ ನೋ ಅಟ್ರಾಕ್ಷನ್, ನನಗೆ ಆಕರ್ಷಣೆ ಬರ್ತಾ ಇಲ್ಲ ಅಂತ ಚೈತನ್ಯ ಮಹಾಪ್ರಭು ಯಾರಿಗೆ ಹೇಳ್ತಾ ಇರೋದ್ರೆ ನಮಗೆಲ್ಲ ಹೇಳ್ತಾರೆ. ಅವ್ರು ಹೇಳ್ಕೊಂತವ್ರೆ ಕೃಷ್ಣನ್ಗೆ. ಆದರೆ ಇದು ಮಾಡದೇ ಇರೋರಿಗೆ, ಜಪ ಯಾರು ಮಾಡದೆ ಶ್ರದ್ಧೆಯಾಗಿ ಮಾಡದೇ ಇರೋರಿಗೆ ಅವ್ರಿಗೆ ಹೇಳ್ತಾ ಇದ್ದಾರೆ ನನಗೆ ಆಕರ್ಷಣೆ ಇಲ್ಲ. ಎಷ್ಟೋ ಜನ ನಾವು ದೇವಸ್ಥಾನದಲ್ಲಿ ಹೋಗುವಾಗ ಕರಿತೀವಿ, ಹಾಗಾದರೆ ಅವ್ರಿಗೆ ಅವ್ರದ್ದೊಂದು ಆಕರ್ಷಣೆ ಬರಲ್ಲ. ಜಪ ಮಾಡ್ಬೇಕಂದ್ರೆ ಅವ್ರಿಗೆ ಆಗೋದೇ ಇಲ್ಲ. ಯಾಕಂದ್ರೆ ಹೇಳ್ಬೇಕಲ್ಲ, ಅದರಲ್ಲಿ ಅವ್ರಿಗೆ ಅದ್ರದ್ದು ಏನು ದಿವ್ಯಜ್ಞಾನ ನಾವು ಪಡಿಬೋದು, ಏನು ಅಮೃತ ಅದ್ರಲ್ಲಿ ಪಡಿಬೋದು, ಎಷ್ಟು ನಮ್ಮ ಹೃದಯ ಶುದ್ಧಿ ಆಗ್ಬೋದು, ಅದರಿಂದ ನಾವು ಎಷ್ಟು ವರದಾನ ಪಡಿಬೋದು. ಇದೊಂದು ಭಗವಂತ ನಮಗೆ ಮಾನವ ಜೀವನಕ್ಕೆ ಕೊಟ್ಟಿರೋ ಒಂದು ದೊಡ್ಡ ಉಡುಗೊರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ದಿವ್ಯಜ್ಞಾನ ನಮಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಮೃತನ ಆಸ್ವಾದನ ಮಾಡೋದಕ್ಕೆ ಇದು ಆತುರವಾಗಿರುತ್ತೆ. ಇದು ಈ ಭಗವಂತನ ನಾಮ ಜಪ ಮಾಡೋದ್ರಿಂದ ಅನ್ನೋದು ಅವ್ರಿಗೆ ಗೊತ್ತಿಲ್ಲದ್ರೆ ಏನಾಗುತ್ತೆ, ಅವ್ರಿಗೆ ಆಕರ್ಷಣೆ ಬರ್ತಾ ಇಲ್ಲ. ಯಾಕಂದರೆ ಶತಕೋಟಿ ನಾಮಗಳಿದೆ ಭಗವಂತಂದು. ಇನ್ನೊಂದು ತುಂಬ ವಿಶೇಷವಾದ ಒಂದು ವರದಾನ ಏನು ಅಂದರೆ, ಎಲ್ಲ ಭಗವಂತ ಆ ಶಕ್ತಿ ಇಟ್ಬಿಟ್ಟಿದೆ ನಮ್ಮದೇ. ನಾವು ಇದಲ್ಲೇ ಬೆಳಗ್ಗೆ ಒಂದು ಕ್ಲಾಸ್ ಕೇಳ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ಒಬ್ಬರು, ಇದೆಲ್ಲ ನೀವು ಮಾಡೋದೇನಕ್ಕಂದ್ರೆ ಭಗವಂತ ನಾಮ ಚಾಂಟ್ ಮಾಡೋಕ್ಕೆ. ಭಗವದ್ಗೀತೆ ಎಲ್ಲ ಅವರು ಎಲ್ಲ ಹೇಳ್ಬಿಟ್ರು, 1 hour 2 hour ಎಲ್ಲ ಡಿವೋಟಿಸು ಅದೇ ಕೇಳ್ತಾರೆ. ಎಲ್ಲ ನೀವು ಹೇಳಿದ್ಮೇಲೆ ಕೊನೆನಾಗ ಹೇಳ್ತೀರಿ ಚಾಂಟಿಂಗ್ ಮಾಡೋದು ಹೇಳ್ತೀರಾ, ಯಾಕೆ ಅಂತಂದರೆ ಭಗವಂತ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಗೇನಾಗುತ್ತೆ, ದಿವ್ಯವಾದ ಜ್ಞಾನ ಬರುತ್ತೆ. ಭಕ್ತಿ ಸೇವೆಯಲ್ಲಿ ಮೊದಲನೇ ಮೆಟ್ಟು ಏನಂದರೆ ಭಗವಂತ ನಾಮ ಹೇಳೋದ್ರಿಂದ ಭಗವಂತ ಆಕರ್ಷಣೆ ಆಗ್ಬಿಡ್ತಾನೆ. ಭಗವಂತ ಆಕರ್ಷಣೆ ಆಗಿ ನಮ್ಗೇನು ಮಾಡ್ತಾನೆ, ಜ್ಞಾನ ಕೊಡ್ತಾ ಇರ್ತಾರೆ ಒಂದೊಂದೇ. ಇವಾಗ ನೋಡಿ 2 ಅಧ್ಯಾಯದಲ್ಲಿ ನಮ್ಗೆ ಎಷ್ಟು ನಾಲೆಜ್ ಬಂದಿದೆ. ಸೊ ಹಿಂದೆ ನಾವು ಕಂಪೇರ್ ಮಾಡೋದಕ್ಕೂ ಈಗ ಕಂಪೇರ್ ಮಾಡೋದಕ್ಕೂ ನಮಗೆ ಎಷ್ಟೊಂದು ವ್ಯತ್ಯಾಸ ಇದೆ.
ಏನೇನು ಕೃಷ್ಣ ಉಪದೇಶ ಮಾಡಿದ್ದಾನೆ ಎಲ್ಲ ನಮ್ಗೆ ನಾಮಕ ಬರ್ತದೆ. ಏನೇನು ಕೃಷ್ಣ ಪ್ರಶ್ನೆ ಕೇಳಿದ್ರು ಅರ್ಜುನ, ಕೃಷ್ಣ ಹೇಗೆ ಉತ್ತರ ಕೊಟ್ಟರು, ಅದನ್ನೆಲ್ಲ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಕೃಷ್ಣ. ಅದರಿಂದ ಏನಂದರೆ ನಾವು ನಾಮ ಶುರು ಮಾಡ್ಕೊಂಡ್ಬಿಟ್ರಿ, ನಾಮ ಜಪ ಮಾಡೋದು. ಮೇ ಬಿ ನಮ್ದು ಅಪರಾಧದ ನಾಮ ಇರ್ಬೋದು, ಆದ್ರೇನು ನಾನು ನಿಮ್ಗೆ ಹೇಳ್ದಲ್ಲ ಉದಾಹರಣೆ, ಒಂದು ವಿಜ್ಞಾನಿ ಬಂದು ಬೆಂಕಿನಲ್ಲಿ ಬೆರಳಿಟ್ರೇನು, ಒಂದು ಚಿಕ್ಕ ಹುಡುಗ ಬೆಂಕಿ ಇಟ್ರೇನು ಬೆರಳಿಟ್ರೇನು, ಇಬ್ಬರಿಗೂ ಒಂದೇ ರಿಸಲ್ಟ್ ಬರೋದು. ಇಬ್ಬರದ್ದು ಬೆರಳು ಸುಟ್ಟೋಗ್ಬಿಡುತ್ತೆ. ಆ ಥರ ಯಾರು ಈ ನಾಮ ಹೇಳ್ತಾರೋ ಅವ್ರಿಗೆ ಏನಾಗುತ್ತಂದ್ರೆ ದಿನ ದಿನ ಅದು ವರ್ಧನವಾಗುತ್ತೆ. ಆನಂದಂ ಬುದ್ಧಿ ವರ್ಧನಂ ಅಂದ್ರೆ ಆನಂದ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಗೋವರ್ಧನ ಅಂದ್ರೆ ಇದೆ ಆನಂದ ವರ್ಧನ. ಆನಂದನ ಇನ್ನು ಒಂದೊಂದು ದಿನ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾನೆ ಇದೆ, ಹೆಚ್ಚಿಗೆ ಆಗ್ತಾನೆ ಇರುತ್ತೆ. ಸೊ ಇವಾಗ ಗೀತಾನಾಗ ಹೋಗೋಣ. ಭಗವದ್ಗೀತಾ ಥರ್ಡ್ ಚಾಪ್ಟರ್ 3ನೇ ಅಧ್ಯಾಯ. ನಾವು 5 ಗಂಟೆಗೆ ಹೋಗುವಾಗ ಗಂಡಸರು ಕಡೆ ಹೇಳೋದು. ಇದು ಬೆಳಗ್ಗೆ ಹೊತ್ತು ಹೇಳ್ಬೇಕು. ಇದು ಬೆಳಗ್ಗೆ ಹೊತ್ತು ನಾಮ ಜಪ ಮಾಡೋಕೆ ಮುಂದೆ ಇದನ್ನ ಹೇಳ್ಬಿಟ್ಟು ನಾವು ಜಪ ಮಾಡೋದು. ಯಾವಾಗ ಹೇಳ್ತೀವಿ ಅಂದ್ರೆ ತುಳಸಿ ಪ್ರೇಯರ್ ಆದ್ಮೇಲೆ ಕೂತ್ಕೊಂಡು ಇದನ್ನ ಹೇಳ್ಬಿಟ್ಟು ಅದಾದ್ಮೇಲೆ ಜಪ ಸ್ಟಾರ್ಟ್ ಮಾಡಿದ್ದೀವಿ. 3ನೇ ಅಧ್ಯಾಯ ಕರ್ಮಯೋಗ. अर्जुन वाच ज्यायासि चेत कर्मणस्ते मता बुद्धिर्जनार्दन तत्किं कर्माणि घोरे मां निर्योजयासि केशव. अर्जुन वाच ज्यायासि चेत कर्मणस्ते मत बुद्धिर्जनार्दन तत्किं कर्माणि घोरे मां नियोजयसि केशव. अर्जुन वाच जायसि चेत् कर्मणस्ते मता बुद्धिर्जनार्दन तत्किं कर्मणि घोरे मां नियोजयसि केशव. ಅರ್ಜುನ ವಾಚ ಅರ್ಜುನನು ಹೇಳಿದನು ಜಾಯಸಿ ಉತ್ತಮವು ಎಂಬುದು ಆಗಿದ್ದರೆ ಕರ್ಮಣಃ ಕಾಮ್ಯಕರ್ಮಕ್ಕಿಂತಲೂ ನಿನ್ನ ಮತ ಭಾವನೆ ಬುದ್ಧಿಯು ಜನಾರ್ದನ ಕೃಷ್ಣನೇ ಆದ್ದರಿಂದ ಕಿಂ ಏಕೆ ಕರ್ಮಾಣಿ ಕರ್ಮದಲ್ಲಿ ಘೋರೆ ಭೀಕರವಾದ ನನ್ನನ್ನು ನಿಯೋಜಿಸಿ ತೊಡಗಿಸುತ್ತಿದ್ದೀಯಾ ಕೇಶವ ಕೃಷ್ಣನೇ. ಅರ್ಜುನನು ಹೇಳಿದನು, ಈ ಜನಾರ್ದನೇ, ಈ ಕೇಶವ, ಈ ಬುದ್ಧಿಯು ಕಾಮಕರ್ಮಗಳಕ್ಕಿಂತ ಉತ್ತಮ ಎಂದು ನೀನು ಭಾವಿಸುತ್ತಿದ್ದೀರಿ. ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮಪುರುಷನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ. ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ. ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು. ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯರು ಬಹುಬಾರಿ ಶ್ರೀಕೃಷ್ಣನ ಪಾವನನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿ ಬಿಡುವುದು ಉಂಟು. ಆದರೆ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಹೀಗೆ ಮಾಡುವುದರಿಂದ ಮುಗ್ಧ ಜನರ ಅಗ್ಗದ ಮೆಚ್ಚುಗೆ ಲಭ್ಯವಾಗಬಹುದು ಅಷ್ಟೇ. ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸುವುದು ಎಂದರೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳನ್ನು ನಿರತರಾಗುವುದು ಎಂದೇ ಅರ್ಜುನನು ಭಾವಿಸಿದನು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ
ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಜಾಣತೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅವನು ಬಯಸಿದ. ಆದರೆ ಶ್ರದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಿನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯ ಮಾರ್ಗ ಯಾವುದು ಎಂದು ಪ್ರಶ್ನಿಸಿದ. ಉತ್ತರವಾಗಿ ಕೃಷ್ಣನು 3ನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸವನ್ನು ವಿಸ್ತಾರವಾಗಿ ಬರೆಸಿದ. 2ನೇ ಶ್ಲೋಕ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯ ಶಿವ ಮೇ ತದ್ಯೇಕಂ ವಾದ ನಿಶ್ಚಿತ್ಯ ಯೇನ ಶ್ರೇಯೋಹಂ ಆಪ್ನುಯಂ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಮೋಹಯ ಶಿವ ಮೇ ತದೇಕಂ ವದ ವಾದ ನಿಶ್ಚಿತ್ಯ ಯೇನ ಶ್ರೇಯೋಹಂ ಆಪ್ನುಯಂ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯ ಶಿವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಂ ಆಪ್ನುಯಂ. ವ್ಯಾಮಿಶ್ರೇಣ ಖಂಡಿತವಾಗಿಯೂ ವಾಕ್ಯೇನ ಮಾತಿನಿಂದ ಬುದ್ಧಿಯನ್ನು ಮೋಹಿಸಿ ಕ್ರಾಂತಿಗೊಳಿಸುತ್ತದೆ. ವಿಷಯವಾಗಲು ನನ್ನ ಆದ್ದರಿಂದ ಏಕಂ ಒಂದೇ ಒಂದನ್ನು ದಯವಿಟ್ಟು ಹೇಳು. ನಿಶ್ಚಿತ ನಿಶ್ಚಯಿಸಿ ಏನ ಯಾವುದರಿಂದ ಶ್ರೇಯ ನಿಜ ಪ್ರಯೋಜನವನ್ನು ಅಹಂ ನಾನು ಅಪುಣ್ಯಂ ಹೊಂದಬಹುದು. ಅನುವಾದ ಭಾವಾರ್ಥ ಕೊಟ್ಟವರು ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ನಿನ್ನ ಸಾತ್ವಿಕವಾದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತದೆ. ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಷ್ಠಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಭಾವಾರ್ಥ. ಇಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಷ್ಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಹಿಸಿದೆ. ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾದ ಮಾರ್ಗದ ರೂಪರೇಷವನ್ನು ಕೊಡಬೇಕು. ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನೂ ಇದನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯವನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನು ಉಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯವಾದ ಅಥವಾ ಕ್ರಿಯಾಶೀಲವಾದ ಅರ್ಥವಾಗಲಿಲ್ಲ. ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸಿದ್ದಾನೆ. ಈ ಅಧ್ಯಾಯ ತುಂಬ ಸ್ವಲ್ಪ ಗೊಂದಲವಾಗಿ ನಮ್ಗೆ ಕಾಣ್ತಿದೆ. ತುಂಬ ಸಿದ್ಧಾಂತ ಜಾಸ್ತಿ ಇದರಲ್ಲಿ. ಯಾಕಂದರೆ ಕಷ್ಟ ಅರ್ಥ ಮಾಡ್ಕೊಬೇಕು. ಅರ್ಥ ಆಗೋದು ಕಷ್ಟ, ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಬೇಕು. ತುಂಬ ಕನ್ಫ್ಯೂಷನ್ ಜಾಸ್ತಿ. ಇದು ಚಾಪ್ಟ್ರೇ ಕನ್ಫ್ಯೂಷನ್ ಇದೆ, ಈ ಚಾಪ್ಟ್ರೇ 3ನೇ ಅಧ್ಯಾಯ. ಸೊ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಅರ್ಜುನ ಹೇಗಾದರೂ ಈ ಒಂದು ಕ್ಲಿಷ್ಟವಾದ ಒಂದು ಸಂದರ್ಭದಿಂದ ಹೇಗಾದರೂ ಅವನ್ನ ಬಿಡುಗಡೆ ಮಾಡಿ ಯುದ್ಧ ಮಾಡಿಸ್ಬೇಕು ಅಂತ ಸರ್ವ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಕೃಷ್ಣ ಸರ್ವ ಪ್ರಯತ್ನ ಮಾಡಿದ್ರು ಈ 2ನೇ ಅಧ್ಯಾಯದಲ್ಲಿ. ಆದರೆ ಈಗ ಅರ್ಜುನ ಏನು ಕೇಳ್ತಾ ಇದ್ದಾನೆ ಅಂದರೆ, ಈ 3ನೇ ಅಧ್ಯಾಯದಲ್ಲಿ ಬುದ್ಧಿಯೋಗ ಮಾಡುವಂತೀಯ, ಕರ್ಮಯೋಗ ಮಾಡುವಂತೀಯ, ಆಮೇಲೆ ಇನ್ನೊಂದು ಯೋಗ ಮಾಡುವಂತೀಯ, ಆ ಯೋಗ ಮಾಡುವಂತೀಯ, ಈ ಯೋಗ ಮಾಡುವಂತೀಯ, ನಾನು ಯಾವ ಯೋಗ ಮಾಡಲಿ? ಈಗ ನಾವು ಒಂದು ತಿಳಿದೇ ಇರೋ ಒಂದು ದಾರಿಗೆ ಹೋಗ್ತೀವಿ. ಆವಾಗ ನಾವೇನು ಮಾಡ್ತೀರಿ, 3-4 ದಾರಿ ಇರುತ್ತೆ ನಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ. ಆ ದಾರಿನಲ್ಲಿ ಹೋಗ್ಬೇಕಾದ್ರೆ ನಾವು ಅಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಿ, ಕ್ವಶನ್ ಮಾರ್ಕ್ ಹಾಕ್ಕೊತೀರಿ. ಯಾವ ಕಡೆ ಹೋದರೆ ನಮಗೆ ಹತ್ರ ಇರುತ್ತೆ, ಯಾವ ಕಡೆ ಹೋದರೆ ನಮಗೆ ರಕ್ಷಣೆ ಇರುತ್ತೆ ಅಂತ ಯೋಚನೆ ಮಾಡ್ತಾನೆ ಇರ್ತೀರಿ. ಕನ್ಫ್ಯೂಷನ್ ಆಗಿಬಿಡುತ್ತೆ ನಮಗೆ. ಈ ಕಡೆ ಹೋಗ್ಬೇಕಾ, ಆ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ. ಆಮೇಲೆ ನಮ್ಮನ್ನು ಬಾ ಅಂತ ಹೇಳಿರೋನು ಏನು ಮಾಡ್ತಾನೆ, ಒಂದು ಕಡೆ ದಾರಿ ಹೇಳಿರಲ್ಲ, ಈ ಕಡೆನೂ ನೀನು ಬರ್ಬೋದು, ಈ ಕಡೆನೂ ಬರ್ಬೋದು,
ಹಿಂದೆ ತಿರುಗಿ ಈ ಕಡೆನೂ ಬರ್ಬೋದು ಅಂತ ಹೇಳ್ತಾನೆ. ಅವಾಗ ನಾವು ಯಾವ ಕಡೆ ಹೋಗೋದು, ಯಾವ ಕಡೆ ಹೋಗೋಕ್ಕೂ ಅವ್ನು ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಇವಾಗ ಆ ಒಂದು ಪೊಸಿಷನಲ್ಲಿ ಅರ್ಜುನ ಇಲ್ಲಿದ್ದಾನೆ ಅಷ್ಟೇ. ಅದಕ್ಕೆ ಯಾವಾಗ ಹತ್ರ ಇತ್ತು ಅದ ಕಡೆ ಹೋಗು. ಅದೇ ಅದನ್ನೇ ಕೇಳ್ತಾನೆ. ಅದೇ ಅರ್ಜುನ ಇವಾಗ ಕೇಳ್ತಾ ಇದ್ದಾನೆ, ಯಾವ ಕಡೆ ನಾನು ಬರಲಿ, ನಾನು ಕರ್ಮ ಮಾಡ್ಲಾ ಬುದ್ಧಿ ಯೋಗ ಮಾಡ್ಲಾ, ಯಾವ್ದು ಮಾಡ್ಲಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಪ್ರಶ್ನೆಗೆ ಇಲ್ಲಿ ಇದು ಕೊಡ್ತಾರೆ. ಅರ್ಜುನ ಕೇಳ್ತಾರೆ. ಅದು ಇದು ಅರ್ಜುನ ವಾಚ. ಅರ್ಜುನ ಕೇಳ್ತಾರೆ. ಈಗ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲ, ಅವ್ರಿಗೆ ಒಂದೇ ಕನ್ಫ್ಯೂಷನ್. ಒಂದು ನೀಟ್ ಎಕ್ಸಾಮ್ ಬರೆಯೋದ, ಇಲ್ಲ ಇಂಜಿನಿಯರಿಂಗ್ ಹೋಗೋದ, ಇಲ್ಲ ಕಾಮರ್ಸ್ ಸಬ್ಜೆಕ್ಟ್ ತಗೊಳ್ಳೋದ, ಇಲ್ಲ ಅಂದ್ರೆ ವ್ಯಾಪಾರ ಮಾಡೋದ, ಎಲ್ಲ ಬಿಟ್ಬಿಟ್ಟು ಏನ್ ಮಾಡೋಣ. ತುಂಬಾ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಕೋರ್ಸ್ ತೊಗೊಂಡಾದ್ಮೇಲೆ ಲಾಸ್ಟಲ್ಲಿ ಎಲ್ಲ ಮುಗಿದಾದ್ಮೇಲೆ ನಾನು ಮಾಡಿದ ಕೋರ್ಸ್ ಸರಿಗಿಲ್ಲ ಅಂತ ಕಾಣುತ್ತೆ ನನಗೆ ಅಂತ ಅವರೇ ತಿಳ್ಕೊಳ್ಳೋದು, ಅವರೇ ಡಿಸೈಡ್ ಮಾಡ್ಕೊಳ್ಳೋದು. ನಿಶ್ಚಿತವಾದ ಒಂದು ಮನಸ್ಸು, ನಿಶ್ಚಿತವಾದ ಒಂದು ಬುದ್ಧಿ ಅವ್ರಿಗೆ ಬರ್ತಾ ಇಲ್ಲ, ಸ್ಥಿರವಾಗಿಲ್ಲ. ಏನೇನೋ ಬರ್ತಾ ಇದೆ. ಈಗ ಉದಾಹರಣೆಗೆ ಮಾತಾಜೀಸು ಒಂದು ಒಡವೆ ಅಂಗಡಿಗೆ ಹೋಗ್ತಾರೆ. ಒಡವೆ ಅಂಗಡಿಗೆ ಹೋದ್ರೆ ಅವರು ಸೀರೆ ಅಂಗಡಿಗೆ ಹೋದ್ರೆ ಏನ್ ಮಾಡ್ತಾರೆ, ಒಂದು 68 ಡಿಸೈನ್ಗಳು ತೋರಿಸ್ತಾರೆ. ಇದು ಪೆಂಡೆಂಟ್ ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಅದು ಚೆನ್ನಾಗಿದೆ, ಇದು ಗ್ರಾಮ್ ಜಾಸ್ತಿ ಇದೆಯಾ, ಇದು ನನ್ನ ಬಡ್ಜೆಟ್ ಸರಿಯಾಗಿ ಬರುತ್ತಾ, ಏನೇನೇನೇನೇನೋ ನೋಡ್ಕೊಂಡು ಕೊನೆಗೆ ಯಾವ್ದು ತಗೊಳ್ತೀರಾ ಕೆಲವರು ವಾಪಸ್ಸೇ ಬಂದ್ಬಿಡ್ತಾರೆ. ಸೀರೆ ಅಂಗಡಿಲಿ ಹಂಗೆ, ಬಟ್ಟೆ ಅಂಗಡಿಲಿ ಅದೇ ತರ ಆಗುತ್ತೆ. ಆ ತರ ಇಲ್ಲಿ ನಮ್ಮ ಜೀವನದಲ್ಲಿ ಇದೆಲ್ಲ ನಮಗೆ ಅನ್ವಯ ಆಗುತ್ತೆ. ಇದೆಲ್ಲ ನಮ್ಗೆ ಅನ್ವಯ ಆಗ್ತಾ ಇದೆ. ನೀನು ಕರ್ಮ ಯೋಗ ಮಾಡು ಅಂತ ಹೇಳ್ತಾ ಇದೆಯಾ, ಬುದ್ಧಿ ಯೋಗನೂ ಮಾಡು ಅಂತ ಹೇಳ್ತಾ ಇದೆಯಾ, ಇದರಲ್ಲಿ ನಾನು ಯಾವ್ದು ಮಾಡಲಿ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಅದೇ ಪ್ರಭುಪಾದ ಇದರಲ್ಲಿ ಬರೆದಿದ್ದಾರೆ, ಏನು ಪರಪೋಟಲ್ಲಿ ಬರೆದಿದ್ದಾರೆ, ಭಾವಾರ್ಥದಲ್ಲಿ. ಕೃಷ್ಣ ಚೈತನ್ಯಕ್ಕೆ ಬರೋದಕ್ಕೋಸ್ಕರ, ಕೃಷ್ಣ ಭಕ್ತಿ ಬರೋದಕ್ಕೋಸ್ಕರ ಅವ್ರು ಮಾಡೋ ಕೆಲಸಗಳೆಲ್ಲ ಬಿಟ್ಬಿಡ್ತಾರೆ. ಭಕ್ತಿ ಮಾಡಬೇಕು ಅಂತ ಒಂದು ನೆಪ ಇಟ್ಕೊಂಡು, ನಾನು ಈ ಕೆಲ್ಸಕ್ಕೆ ಹೋಗಲ್ಲ, ನಾನು ಆ ಕೆಲ್ಸಕ್ಕೆ ಹೋಗಲ್ಲ, ಯಾರು ಸರಿಗಿಲ್ಲ ಮನೆಯಲ್ಲಿ, ಎಲ್ಲರೂ ಮಾಯ ಅನ್ಕೊಂಡು ಅವ್ರ ಮೇಲೆ ಹೇಳ್ಬಿಡ್ತಾರೆ. ಅವ್ರಿಗೆ ನೆಪ, ಅವ್ರಿಗೆ ಕೆಲಸ ಮಾಡಿದಿರ ಏನ್ ಮಾಡ್ಬೇಕು, ಆರಾಮಾಗಿ ಕೂತ್ಕೊಂಡು ಭಕ್ತಿ ಸೇವೆ ಮಾಡ್ಕೊಂಡಿರ್ಬೇಕು. ಸೊ ಆ ತರ ಒಂದು ಏನು ಆಸೆ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ನಿಂದಿಸ್ತಾ ಇರ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ, ಬೇರೆಯವ್ರನ್ನೆಲ್ಲ ನಿಂದಿಸ್ತಾ. ಅಂದ್ರೆ ಏನ್ ಅರ್ಥ ಅಂದ್ರೆ, ಇಲ್ಲಿ ಒಬ್ಬ ನಮ್ಮ ಗುರು ಹತ್ರ ಬರ್ತಾನೆ, ಒಬ್ಬ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿ. ಅವನು ಸ್ವಲ್ಪ ಕೃಷ್ಣ ಚೈತನ್ಯದಲ್ಲಿ ಸ್ವಲ್ಪ ಶ್ರದ್ಧೆಯಿಂದ ಜಪ ಮಾಡೋದು ಇದು ಮಾಡಿಕೊಂಡು ಸ್ಟೂಡೆಂಟ್, ಅವನು ಓದ್ತಾ ಇರ್ತಾನೆ. ಅವನು ಹೇಳ್ತಾನೆ, ಒಂದ್ಸಲ ಬಂದು, ಪ್ರಭು ಎಲ್ಲರೂ ಕ್ಲಾಸ್ ಆದ್ಮೇಲೆ ಹೊಟ್ಟೋದ್ರು, ಸತ್ಸಂಗ ಆದ್ಮೇಲೆ ಕೂತ್ಕೊಂಡು, ಪ್ರಭು ಇದು ನಮ್ಮ ಸಬ್ಜೆಕ್ಟ್ಸ್ ಇದೆಯಲ್ಲ ಪ್ರಭು, ಮ್ಯಾಥಮೆಟಿಕ್ಸು ಸುಮ್ಮನೆ ವೇಸ್ಟ್ ಪ್ರಭು, ಅದು ಓದೋದು ಏನಕ್ಕೆ, ಅದು ಓದೋ ಅವಶ್ಯಕತೆನೇ ಇಲ್ಲ, ಏನಕ್ಕೆ ಸುಮ್ಮನೆ ಮ್ಯಾಥ್ಸ್ ಎಲ್ಲ ನಮ್ದು ಕೃಷ್ಣ ಚೈತನ್ಯಕ್ಕೆ ಬರೋದೇ ಇಲ್ಲ, ಯಾಕೆ ನಾವು ಓದ್ಬೇಕು ಪ್ರಭು ಅಂತ ಅವ್ನಿಗೆ ಇಷ್ಟ ಇಲ್ಲ ಓದಕ್ಕೆ. ಯಾಕಂದ್ರೆ ಮ್ಯಾಥ್ಸ್ ಸ್ವಲ್ಪ ಟಫ್ ಸಬ್ಜೆಕ್ಟ್. ಅದಕ್ಕೆ ಅವನು ಇದನ್ನ ಯಾಕೆ ಕಷ್ಟ ಪಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಮ್ಯಾಥ್ಸ್ ಬಿಟ್ಬಿಡೋದು ಒಳ್ಳೇದಲ್ಲ ಪ್ರಭು, ಇದೆಲ್ಲ ಏನ್ ಬೇಕಾಗಿಲ್ಲಲ್ಲ ಪ್ರಭು, ಓದೋದೇ ಬೇಕಾಗಿಲ್ಲಲ್ಲ ಪ್ರಭು, ನಾವು ಕೃಷ್ಣ ಭಕ್ತಿ ಮಾಡ್ಕೊಂಡು ಇದ್ಬಿಟ್ರೆ ಸಾಕಾ ಅಂತ ಒಬ್ಬನು ಪ್ರಶ್ನೆ ಕೇಳ್ತಾನಂತೆ. ನಿಜವಾಗಿ ಬಂದು ಕೇಳ್ದಂತೆ ಒಬ್ಬ, ಆತರ ಬಂದು ಕೇಳದಂತೆ. ಆ ಥರ ಒಬ್ಬೊಬ್ಬರು ಒಂದೊಂದು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ಏನು ಮಾಡೋದು, ಎಂತ ಯಾವ ಥರ ಮಾಡೋದು ಅಂತ. ಆಮೇಲೆ ಇದು ಇನ್ನು ಮುಖ್ಯವಾಗಿ ಇನ್ನೊಂದೇನೆಂದರೆ, ಹುಡುಗ ಮದುವೆ ಮಾಡ್ಕೊಳ್ಳೋವಾಗ ಏನೇನೋ ಆಸೆಗಳು ಇಟ್ಕೊಂಡಿರ್ತಾರೆ. ನಾನು ಇಂಜಿನಿಯರ್ ಮಾಡ್ಕೊಬೇಕು, ನಾನು ಡಾಕ್ಟರ್ ಮಾಡ್ಕೊಬೇಕು, ಮದುವೆ ನಾನು ದೊಡ್ಡ ಶ್ರೀಮಂತನ ಮಗನ ಮಾಡ್ಕೊಬೇಕು, ಶ್ರೀಮಂತನ ಮಗಳನ್ನ ಮಾಡ್ಕೊಬೇಕು, ಈ ಥರ ಏನೇನೋ ಆಸೆಗಳು, ಈ ಥರ ಇರಬೇಕು, ಅವನು ಆ ಥರ ಇರಬೇಕು, ಏನೇನೋ ಆಸೆಗಳು ಇಟ್ಕೊಂಡಿರ್ತೀವಿ. ಆ ಆಸೆಗಳಿಂದ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ನು, ಆ ಥರ ಇರ್ಬೇಕಾ, ಈ ಥರ ಇರ್ಬೇಕಾ, ಎಲ್ಲ ಇರುತ್ತೆ, ಇನ್ನೊಂದೇನೋ ಕೊರತೆ ಇರುತ್ತೆ. ಸೊ ಈ ಥರ ಏನೇನೋ ಆಸೆಗಳೆಲ್ಲ ಇಟ್ಕೊಂಡಿರ್ತಾರೆ. ಇದೆಲ್ಲ ಏನಕ್ಕೆ ಯಾಕಿದೆ ಹೇಳ್ತಾ ಇದ್ದಾರೆ ಅಂದರೆ, ಒಂದು ದಾರಿ ಹೇಳ್ಬಿಟ್ರೆ ಆಯ್ತಪ್ಪ ನಾನು ಇದು ಫಾಲೋ ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲ, ಈ ಒಂದು ದಾರಿಯಲ್ಲಿ ಹೇಳಕ್ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಅರ್ಜುನ್ಗೆ. ಯಾಕಂದ್ರೆ ಕೃಷ್ಣ ಏನ್ ಮಾಡ್ತಾನೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಈಗ ಈ ಕಡೆನ ಆ ಕಡೆನ ಯಾವ ಕಡೆನ ಒಂದು ದಾರಿ ನನಗೆ ಹೇಳಪ್ಪ ಅಂತ ಹೇಳ್ತಾ ಇದ್ದಾರೆ ಅರ್ಜುನ. ಕೊನೆಗೆ ನನಗೆ ಯಾವ್ದಾದ್ರು ಒಂದು ದಾರಿ ಹೇಳು, ನೀನು ಇದೆಲ್ಲ ನಾನು ಕನ್ಫ್ಯೂಸ್ ಮಾಡುವ ನನಗೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಏನ್ ಮಾಡ್ದ, ಒಬ್ಬ ಮಹಾರಾಜು ಆಟೋನಲ್ಲಿ ಬಂದ್ರು, ಬಸ್ ಸ್ಟ್ಯಾಂಡಿಂದ ನಮ್ಮ ದೇವಸ್ಥಾನಕ್ಕೆ ಬಂದ್ರು ಒಂದ್ಸಲ. ಅವರು ಆ ಮಹಾರಾಜ್ ಹತ್ರ ಇವರು ಈ ಆಟೋವ್ರಿಗೆಲ್ಲ, ಕಾರ್ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಡ್ರೈವರ್ಗಳಿಗೆ ಏನಂದ್ರೆ ಅವ್ರಿಗೆ ಒಂದು ಅವ್ರು ತಿಳ್ಕೊಂಡಿರೋದು ಏನಂದ್ರೆ, ಈ ಡಿವೋಟೀಸ್ ಬಗ್ಗೆ, ಮಹಾರಾಜ್ ನಿಮ್ಗೆ ಎಲ್ಲ ಫ್ರೀ ಅನ್ಕೊಂತೀನಿ ಅಂತ ಹೇಳೋದು. ನಿಮ್ಗೆ ಊಟ ಫ್ರೀ, 3 ಹೊತ್ತು ಊಟ ಫ್ರೀ, ನಿಮ್ಗೆ ಬಟ್ಟೆ ಫ್ರೀ, ನೀವು ಓಡಾಡೋಕ್ಕೆಲ್ಲ ಫ್ರೀ, ಎಲ್ಲ ನಿಮ್ ದೇವಸ್ಥಾನದಲ್ಲಿ ಫ್ರೀ ಕೊಡ್ತಾರಲ್ವಾ ಅಂತ ಕೇಳೋದು ಅವರು. ಎಲ್ರೂ ಅಷ್ಟೇ. ಸೊ ಅವನಿಗೇನಂದ್ರೆ ಏನು ಇಲ್ಲ, ಅವ್ರಿಗೆ ಕಷ್ಟ ಸುಖ ಏನೂ ಇಲ್ಲ,
ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಯಾವ ಕಷ್ಟ ಸುಖ ಇಲ್ಲ. ನಿಮ್ಗೆಲ್ಲ ಅವ್ರು ಟೆಂಪಲ್ ನೋಡ್ಕೊಂತಾರೆ, ಬಟ್ ಟೆಂಪಲ್ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ತುಂಬಾ ಕಷ್ಟ ಇದೆ. ನಿನ್ನೆ ಆ ದೇವಸ್ಥಾನಕ್ಕೆ ಹೋಗಿದ್ವಿ, ನೋಡಿದ್ರೆ ಇದು ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಹೆಂಗಿದೆಯೋ ಆ ತರ ಕಟ್ಟಿದ್ದಾರೆ. ಆ ಗೋವಿಂದನ ದೇವಸ್ಥಾನ ಮಾತ್ರ. ಇಲ್ಲಿರೋ ದೇವಸ್ಥಾನ ಸ್ವಲ್ಪ ಕಮರ್ಷಿಯಲ್. ಈ ರಾಜಾಜಿನಗರ ಇರೋದು ಸ್ವಲ್ಪ ತುಂಬಾ ಒಂಥರ ಮಾಲ್ ತರ ಆಗ್ಬಿಟ್ಟಿದೆ. ಎಲ್ಲರೂ ಬಂದು ಮುಂದೆ ಚೆನ್ನಾಗಿತ್ತು. ಮುಂದೆ ನಾನು ಯಾವಾಗ ಹೋಗಿದ್ದೆ ಅಂದ್ರೆ ಟೆಂಪಲ್ ಕಟ್ಟಕ್ ಮುಂದೆ ಒಂದ್ಸಲ ಹೋಗಿದ್ದೆ, ತುಂಬಾ ಸಲ ಹೋಗಿದ್ದೆ. ಒಂದು ಶೆಡ್ ಹಾಕಿದ್ರು, ಅವಾಗ ತುಂಬಾ ಚೆನ್ನಾಗಿತ್ತು. ಇವಾಗ ಏನಾಯ್ತು ಅಂದ್ರೆ ಬರ್ತಾ 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 ಸ್ವಲ್ಪ ದುಡ್ಡನ್ನ ಇದು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಕೆಲಸ ಮಾಡೋರು, ಅಷ್ಟು ಒಂದು 600-700 ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಡಿವೋಟೀಸು ಅಲ್ಲ, ಕೆಲಸ ಮಾಡೋರು, ಕಂಪ್ನಿನಲ್ಲಿ ಕೆಲಸ ಮಾಡೋದ್ರ ಮಾಡ್ತಾರೆ. ಅಲ್ಲಿ ಅಷ್ಟೇ, ಅಲ್ಲಿ ಕಂಪ್ನಿ. ಯಾಕಂದ್ರೆ ದೊಡ್ಡ 28 ಎಕರೆ ಇವಾಗ ಕಟ್ಟಿರೋದವ್ರು. ಇದು ಎಷ್ಟೊಂದು ಗೊತ್ತಿಲ್ಲ. ಇದು ಬಂದು ಇದು ಲೀಸ್ಗೆ ತಗೊಂಡಿರೋದು 100 ಎಕರೆ ಅಲ್ಲ, ಇಲ್ಲಿ ತಗೊಂಡಿರೋದು ಲೀಸ್ಗೆ 100 ಎಕರೆ 100 ವರ್ಷ ಲೀಸ್ಗೆ. ರಾಮಕೃಷ್ಣ ಹೆಗಡೆ ಇರೋ ಕೊಟ್ಟಿರೋದು. ಈ ಹಳೇದು ಈ ರಾಜಾಜಿನಗರ ಇರೋದು 100. ಹೆಂಗಿದೆ ಹಿಂದೆ ಎಷ್ಟು ಬುದ್ಧಿವಂತದ ನೋಡಿ. 100 ವರ್ಷಕ್ಕೆ ಲೀಸ್, ದುಡ್ಡಿಲ್ಲ ಏನಿಲ್ಲ. ಆಮೇಲೆ ಇದು ಅಕ್ಷಯ ಪಾತ್ರ ಮಾಡ್ತಾರಲ್ಲ, ಇವ್ರಿಗೆಲ್ಲ ಸಬ್ಸಿಡಿ ಮಕ್ಕಳಿಗೆಲ್ಲ ಫುಡ್ ಫಾರ್ ಲೈಫ್ ಅಂತ ಊಟ ಕೊಡ್ತಾರೆ. ಅದರಲ್ಲಿ 25 ರೂಪಾಯಿ ಒಂದು ಊಟ ಆದ್ರೆ 17 ರೂಪಾಯಿ ಗವರ್ಮೆಂಟ್ ತಗೊಂಡ್ಬಿಡ್ತಾರೆ. 8 ರೂಪಾಯಿ ಮಾತ್ರ ಇವ್ರು ಹಾಕೋದು ಸಬ್ಸಿಡಿ. ಗವರ್ಮೆಂಟ್ ಅದನ್ನ ಸಬ್ಸಿಡಿ ಕೊಟ್ಟವ್ರೆ. ನೀವು ಮಕ್ಕಳಿಗೆ ಹೆಂಗೋ ಇದು ಕೊಡ್ತಾ ಇದ್ದಾರಲ್ಲ, ಪ್ರಸಾದ ಕೊಡ್ತಾ ಇದ್ದಾರಲ್ಲ, ಕೊಡಿ ಅಂತ ಹೇಳ್ಬಿಟ್ಟು ಗವರ್ಮೆಂಟೇ ಅವ್ರಿಗೆ ಸಬ್ಸಿಡಿ ಕೊಟ್ಬಿಟ್ಟವ್ರೆ. ಅದೊಂದು ಒಪ್ಪಂದ ಬಂದಿದೆ ಅಲ್ಲ. ಇದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟೊಂದು ಇದು ಬೇಕಾದಷ್ಟು ಮೇಂಟೆನೆನ್ಸ್ ಜಾಸ್ತಿ. ಮಹಾರಾಜ್ಗೆ ಅವ್ರು ಹೇಳಿದ್ರಲ್ಲ, ಸ್ವಾಮಿ ನೀವು ಸನ್ಯಾಸಿ, ದುಡ್ಡು ಲಕ್ಷ್ಮಿ ಬೇಕಾದಷ್ಟು ಲಕ್ಷ್ಮಿ ಬೇಕಾಗುತ್ತೆ. ಮೇಂಟೆನೆನ್ಸ್ ತುಂಬಾ ಕಷ್ಟ. ಸೊ ಇದು ಕೊರೋನಾ ಬರುವಾಗ ತುಂಬಾ ಕಷ್ಟ ಬಿದ್ಬಿಟ್ರು, ಮೈಂಟೈನ್ ಮಾಡೋಕ್ಕಾಗಲಿಲ್ಲ. ಆ ಥರ ಆಗೋಯ್ತು. ಆ ಥರ ದೇವಸ್ಥಾನ ಅನ್ಕೊಂಡ್ಬಿಟ್ರೆ ಎಲ್ಲರೂ ಏನು ಅನ್ಕೊಂಡ್ರೆ ಎಲ್ಲ 3 ಹೊತ್ತು ಫ್ರೀ, ಎಲ್ಲ ಇರೋದಕ್ಕೆ ರೂಮ್ ಇರುತ್ತೆ, ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ದೇವಸ್ಥಾನದ ಮೇಲೆ ಇಲ್ಲಿಗಿಂತ ಅಲ್ಲಿ ಕಷ್ಟ ಜಾಸ್ತಿ. ಯಾಕಂದ್ರೆ ನೀವು ಮಾಯಾಪುರಲ್ಲಿ ನೋಡಿದ್ರೆ ಅವರು ಯೂಸ್ ಮಾಡೋ ಕಾಸ್ಟ್ ಇದು ಪರ್ಫ್ಯೂಮು ದೇವ್ರಿಗೆ, ಆಮೇಲೆ ಅವ್ರು ಯೂಸ್ ಮಾಡೋ ಡ್ರೆಸ್ಸು, ಆಮೇಲೆ ಅವ್ರಿಗೆ ಇದು ಒಡವೆಗಳು, ಇದೆಲ್ಲ ತುಂಬಾ ಕಾಸ್ಟ್ಲಿಯೆಸ್ಟ್, ತುಂಬಾ ಕಾಸ್ಟ್ಲಿ ಯೂಸ್ ಮಾಡೋದು. ಯಾಕಂದ್ರೆ ಭಗವಂತನಿಗೆ ಬಿಟ್ಟು ಇನ್ಯಾರು ನಾವು ಮಾಡಬೇಕು ಅಂತ ಅಷ್ಟು ಚೆನ್ನಾಗಿ ಅವರು ಅದ್ರ ಮೇಲೆ ದುಡ್ಡು ಖರ್ಚು ಮಾಡಿ. ಡ್ರೆಸ್ಗಳಿಗೆ ಎಷ್ಟೋ ಲಕ್ಷಾಂತರ ರೂಪಾಯಿ, ಅದು ಹೊಳಿಯೋದಕ್ಕೆ, ಆ ಬಟ್ಟೆ ತಗೊಳ್ಳೋದಕ್ಕೆ, ಅದು ಡಿಸೈನ್ ಮಾಡೋದಕ್ಕೆ, ಎಲ್ಲ ವರ್ಕ್ ಅಲ್ವಾ, ಅದು ಎಲ್ಲ ವರ್ಕ್ ಡ್ರೆಸ್ ಹಾಕೋದು, ಹ್ಯಾಂಡ್ ವರ್ಕ್ ಎಲ್ಲ ವರ್ಕ್ ಮಾಡಿರೋ ಡ್ರೆಸ್ಗಳೇ ಹಾಕೋದು. ಇದೆಲ್ಲ ತುಂಬಾ ಕಾಸ್ಟ್ಲಿ ಮಾಡ್ತಾರೆ. ಅಲ್ಲಿ ಎಲ್ಲರೂ ಬರ್ತಾರಲ್ವಾ, ಪ್ರಪಂಚದಲ್ಲಿರೋ ಡಿವೋಟೀಸ್ ಎಲ್ಲರೂ ಬರ್ತಾರೆ. ಆದ್ರೇನೋ ಕಷ್ಟ ಇದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ 800 ಬ್ರಹ್ಮಚಾರಿಗಳಿದ್ದಾರೆ ಅಂದ್ರೆ ಏನ್ ಅರ್ಥ, 800 ಫ್ಯಾಮಿಲಿ ಇದಾರೆ ಅಂತ ಅರ್ಥ. ಒಂದು ಬ್ರಹ್ಮಚಾರಿ ಅಂದ್ರೆ ಮದುವೆ ಒಂದಾಗಿಲ್ಲ ಅಷ್ಟೇ, ಬೇರೆ ಎಲ್ಲ ಬೇಕು ಅವ್ರಿಗೆ. ಅವ್ರ ಮೆಡಿಕಲ್ ಇದು ನೋಡ್ಕೋಬೇಕು, ಅವ್ರಿಗೆ ಇದು ಹೆಲ್ತ್ ನೋಡ್ಕೊಬೇಕು, ಅವ್ರಿಗೆ ಡ್ರೆಸ್ ನೋಡ್ಕೊಬೇಕು, ಅವ್ರ ಊಟ ತಿಂಡಿ ನೋಡ್ಕೊಬೇಕು, ಟ್ರಾನ್ಸ್ಪೋರ್ಟೇಷನ್ ನೋಡ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಮುಖ್ಯವಾದ ಅಲ್ವಾ, ಅವ್ರ ಪ್ರಚಾರ ಹೋಗೋಕೆ ಎಲ್ಲದಕ್ಕೂ ದುಡ್ಡು ಬೇಕು. ಆಮೇಲೆ ಇದು ಅಗರಬತ್ತೀಸು, ಕರ್ಪೂರ ನಾವು ಯೂಸ್ ಮಾಡಲ್ಲ, ಅಗರಬತ್ತಿ, ತುಪ್ಪ, ಆಮೇಲೆ ಪ್ರಸಾದ, ಎಷ್ಟೊಂದು ಜನ ಪ್ರಸಾದ. ಆಮೇಲೆ ಇನ್ನೊಂದು ಅಲ್ಲಿ ವರ್ಕ್ ಮಾಡೋರು ಇದ್ದಾರೆ, ಸಂಬಳ ತಗೊಳ್ಳೋರು ಇದ್ದಾರೆ. ಸಂಬಳ ತಗೊಳ್ದೇ ಇರೋರು ಬ್ರಹ್ಮಚಾರಿಗಳು, ಸಂಬಳ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್, ಒಂದೊಂದು ಡಿಪಾರ್ಟ್ಮೆಂಟ್ಗೂ ಇದ್ದಾರೆ, ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಹೆಡ್ ಇದ್ದಾರೆ, ಅಲ್ಲಿ ಕೆಲಸ ಈ ಥರ. ಅದನ್ನ ಆಮೇಲೆ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಈಗ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಕಟ್ತಾ ಇರಲ್ವಾ, 800 ಕೋಟಿ ಪ್ರಾಜೆಕ್ಟ್ ಇವಾಗ ಕಟ್ತಾ ಇರೋದು. ಅದೆಲ್ಲ ಎಲ್ಲದಕ್ಕೂ ಎಲೆಕ್ಟ್ರಾನಿಕ್ ಸಿಸ್ಟಮ್ ಯೂಸ್ ಮಾಡಿ 14 ಲೋಕ ಪ್ಲಾನೆಟ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ಅದ್ರಲ್ಲಿ ತೋರಿಸ್ತಾರೆ. ಅದೇ ಇವಾಗ ಮಾಡ್ತಾ ಇದ್ರು. TOVP ಅಂದ್ರೆ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ. ಆ ಪ್ಲಾನೆಟೇರಿಯಂ ಪ್ಲಾನೆಟ್ಸ್ ಎಲ್ಲ ಹೆಂಗಿರುತ್ತೆ ಅಂತ, ಭೂಲೋಕ ಹೆಂಗಿರುತ್ತೆ, ಇಂದ್ರಲೋಕ ಹೆಂಗಿರುತ್ತೆ, ಈ ಲೋಕಗಳೆಲ್ಲಾನು ವರ್ಣನೆ ಇದೆ ಒಂದು ಭಾಗವತದಲ್ಲಿ. 5ನೇ ಸ್ಕಂದದಲ್ಲೋ 6ನೇ ಸ್ಕಂದಲ್ಲೋ ಯಾವ್ದೋ ವರ್ಣನೆ ಇದೆ. ಅದನ್ನ ಓದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಒಂದೊಂದು ಲೋಕದ ಬಗ್ಗೆನೂ ತೋರಿಸ್ತಾರೆ ಅದರಲ್ಲಿ. ಅದನ್ನ ಮಾಡೋದಕ್ಕೆ ಎಷ್ಟು ಇನ್ನು ಕಟ್ತಾನೆ ಇದ್ದಾರೆ. ಯಾವಾಗ ಶುರು ಮಾಡಿದ್ದು, ಶುರು ಮಾಡಿ ಒಂದು 6-7 ವರ್ಷ ಆಗೋಯ್ತು, ಇನ್ನೂ ಶುರು ಆಗಿದೆ. ಇವಾಗ ಮನೆದ ನರಸಿಂಹನ ಬಂದ ಇದು ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿದ್ರು. ಈಗ ರಾಧಾ ಮಾಧವ್ ಅಷ್ಟಸಖೀಸ್ ಬರ್ಬೇಕು, ಇವರೆಲ್ಲ ಬರ್ಬೇಕು. ಅದೆಲ್ಲ ಬೇರೆ ತಗೊಂಡೋಗ್ಬಿಡ್ತಾರೆ ಇವಾಗ. ಅಲ್ಲಿ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ. ಅದನ್ನ ಇಲ್ಲಿರೋದೆಲ್ಲ ತಗೊಂಡೋಗ್ಬಿಡ್ತಾರೆ.
ಎಲ್ಲ ಹೊಸ ಟೆಂಪಲ್ ಆಗೋಯ್ತು ಆಲ್ಮೋಸ್ಟ್, ಇನ್ನೊಂದು 1 ವರ್ಷ 2 ವರ್ಷ ಅಷ್ಟೇ. ಅಲ್ಲಿರ ಹಂಗಾರೆ ನರಸಿಂಹ ಇಟ್ಬಿಡ್ತೀರ, ಎಲ್ಲ ತಗೊಂಡೋಗ್ಬಿಡ್ತಾರೆ. ಯಾವ್ದು ಇಕ್ಕಲ್ಲ ಅಲ್ಲೇನೋ ಬೇರೆ ಮಾಡ್ತಾರೆ ಅಷ್ಟೇ. ಏನೋ ಮಾಡ್ತಾರೆ. ಅದು ಮೊದಲೇ ಅವರು ಪ್ರತಿಷ್ಠೆ ಮಾಡುವಾಗ ಅದನ್ನ ಚಲ ಪ್ರತಿಷ್ಠೆ ಮಾಡಿರ್ತಾರೆ. ಚಲ ಪ್ರತಿಷ್ಠೆ ಅಂದ್ರೆ ತಗೊಂಡೋಗಿ ಬೇರೆ ಕಡೆ ಇಡೋ ತರ ಮಾಡಿರ್ತಾರೆ. ಇವಾಗ ಮಾಡೋದು ಅಚಲ ಪ್ರತಿಷ್ಠೆ ಮಾಡ್ಬಿಡ್ತಾರೆ. ಮೂವ್ ಮಾಡಲ್ಲ, ಇನ್ನ ಅದನ್ನ ಕದಲ್ಸಲ್ಲ, ಒಂದೇ ಕಡೆ ಇದು ಮಾಡ್ಬಿಡ್ತಾರೆ, ಡಿಸೈಡ್ ಮಾಡಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ ಅದನ್ನ. ಸೊ ಈ ತರ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಭಗವಂತನ ಸೇವೆ ಮಾಡೋದಕ್ಕೆ ಇದನ್ನೆಲ್ಲ ನಾವು ಬಿಟ್ಕೊಡ್ಬಿಡ್ಬೇಕು, ನಮ್ಮ ಸಂಸಾರದ ಎಲ್ಲಾರನ್ನು ಬಿಟ್ಕೊಟ್ಬಿಟ್ಟು ಅವ್ರನ್ನೆಲ್ಲ ಅವ್ರು ಬೇಡದಿರಂಗ ಅವ್ರನ್ನ ಇದು ಮಾಡ್ಬೇಕು, ಅವ್ರನ್ನ ಕೇರ್ ಮಾಡಬಾರ್ದು ಅವ್ರನ್ನ. ಅದೇ ಇವಾಗ ಹೇಳಿದ ಅವನು ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ, ಸೈನ್ಸ್ ತುಂಬಾ ಕಷ್ಟ, ಏನಕ್ಕೆ ಓದೋದು, ಇದೆಲ್ಲ ಕೃಷ್ಣ ಭಕ್ತಿಲಿ ಏನಕ್ಕೂ ಬರೋದಿಲ್ಲ, ನಾವು ಏನು ಪ್ರಯೋಜನ ಇದೆ, ಉಪಯೋಗ ಏನಿದೆ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಅದೇ ನಿಜವಾದ ಒಂದು ವಿದ್ಯಾರ್ಥಿ, ಒಂದು ಭಕ್ತ ಏನ್ ಮಾಡ್ತಾನೆ ಅಂದ್ರೆ ಇದನ್ನೆಲ್ಲ ಚೆನ್ನಾಗಿ ಶ್ರದ್ಧೆಯಿಂದ ಓದ್ತಾನೆ, ಅವನ ಸಬ್ಜೆಕ್ಟು ಚೆನ್ನಾಗಿ ಓದ್ತಾನೆ, ಅದೇ ತರ ಭಕ್ತಿ ಸೇವೆನೂ ಚೆನ್ನಾಗಿ ಮಾಡ್ತಾನೆ, ಎರಡೂ ಚೆನ್ನಾಗಿ ಮಾಡ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಕೃಷ್ಣ ಭಕ್ತಿ ಮಾಡೋದಕ್ಕೆ. ಒಂದು ಫ್ಯಾಮಿಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಇವ್ರೇನಪ್ಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ, ಕೆಲಸನೂ ಚೆನ್ನಾಗಿ ಮಾಡ್ತಾನೆ, ಭಕ್ತಿ ಸೇವೆನೂ ಚೆನ್ನಾಗಿ ಮಾಡ್ತಾವನೆ. ಸೊ ಇದರಲ್ಲಿ ಭಕ್ತಿ ಸೇವೆನಲ್ಲಿ ಏನೋ ಒಂದು ಮರ್ಮ ಇದೆ ಅಂತ ಅವ್ರೇನ್ ಮಾಡ್ತಾರೆ, ಅವರು ಸ್ವಲ್ಪ ಆ ಭಕ್ತಿ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ದಿನ ಸ್ವಲ್ಪ ಮುಂದೆ ಬಂದು ಅವರು ಪ್ರಸಾದ ತಗೊಳ್ಳೋದು, ದೇವಸ್ಥಾನಕ್ಕೆ ಬರೋದು, ಸ್ವಲ್ಪ ಸೇವೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಭಕ್ತರಾಗ್ಬಿಡ್ತಾರೆ. ಸೊ ಇಲ್ಲಿ ಅದೇ ಹೇಳ್ತಾರೆ, ಇದು ಕೃಷ್ಣ ಭಕ್ತಿ ಒಂದು ಇಟ್ಕೊಂಡು ಏನ್ ಮಾಡೋದು, ಅಮ್ಮ ಸರಿಗಿಲ್ಲ, ಅಪ್ಪ ಸರಿಗಿಲ್ಲ, ಅದು ಅಣ್ಣ ತಮ್ಮದಿರು ಎಲ್ಲ ಸರಿಗಿಲ್ಲ, ಅಕ್ಕ ತಂಗಿರು ಸರಿಗಿಲ್ಲ, ಹೆಂಡತಿನೂ ಸರಿಗಿಲ್ಲ, ಗಂಡನೂ ಸರಿಗಿಲ್ಲ, ಯಾರೂ ಸರಿಗಿಲ್ಲ. ಯಾಕಂದ್ರೆ ಇವ್ರು ಯಾರು ಕೃಷ್ಣ ಭಕ್ತಿಲಿ ಇಲ್ಲ, ಅದಕ್ಕೆ ಇವರೆಲ್ಲ ಸರಿಗಿಲ್ಲ. ಅದಕ್ಕೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನೇನ್ ಮಾಡ್ತೀನಿ, ಕಾಡ್ಗೋಗ್ಬಿಡ್ತೀನಿ. ಕಾಡ್ಗೋಗ್ಬಿಟ್ಟು ನಾನು ಧ್ಯಾನ ಮಾಡ್ಕೊಂಡಿರ್ತೀನಿ ಅಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ. 2ನೇ ಶ್ಲೋಕದಲ್ಲಿ ಅದು ಬರುತ್ತೆ. ಯಾಕಂದ್ರೆ ಅಲ್ಲೋಗಿ ನಾನು ಕೂತ್ಕೊಂಡು ಅರ್ಥನೇ ಮಾಡ್ಕೊಂತೀರಾ ಭಕ್ತಿ ಸೇವೆ ನಾನು ಮಾಡ್ತೀನಿ ಅಂದ್ರೆ ವೇಸ್ಟ್. ಈಗ ಯಾವುದೇ ಒಂದು ನಾವು ಕಾರ್ಯ ಮಾಡ್ಬೇಕಂದ್ರೆ ನಾವು ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳ್ತಾರೆ ಪ್ರಭುಪಾದರು. ಅರ್ಥ ಮಾಡ್ಕೊಂಡು ನಾವು ಮಾಡದೇ ಇದ್ರೆ ಏನಾಗುತ್ತೆ, ವೇಸ್ಟ್, ಅದು ಉಪಯೋಗ ಇಲ್ಲ, ಆ ತರ ಆಗ್ಬಿಡುತ್ತೆ. ಸೊ ರಿಲಿಜನ್ ವಿತೌಟ್ ಫಿಲಾಸಫಿ ಈಸ್ ವೇಸ್ಟ್ ಅಂತ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ನೀನು ಏನೇ ಧಾರ್ಮಿಕವಾದ ಕೆಲಸ ಮಾಡು, ಅದರದ ತತ್ವ ನೀನು ಅರ್ಥ ಮಾಡ್ಕೊಬೇಕು. ಈಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಇದು ಪೂಜೆ ರೂಮಲ್ಲಿ ಓಪನ್ ಮಾಡ್ಬಿಟ್ಟು ದೀಪ ಹಚ್ಬಿಟ್ರೆ ಭಕ್ತಿ ಮುಗೀತು, ಅಷ್ಟೇ, ಇನ್ನೇನಿಲ್ಲ. ತುಂಬಾ ಜನ ನಮ್ಮ ಅಂಗಡಿಗೆ ಒಬ್ರು ಕಸ್ಟಮರ್ ಬರ್ತಾ ಇದ್ದಾರೆ, ಅವ್ರು ಹಾಗೆ ఎప్పుడు దీపం వెలగాల ప్రభు పొద్దున్న ఇంకా నైట్ వరకు ಅತ್ತಮೇ ಮುಂದಾನ್ಗೆ ಊರಿಗೆ ದೀಪ ಬೆಳಗಿಸಿ ಊರಿಗೆ ವಚಿಸಿ ಏನ್ ಪ್ರಯೋಜನ? ಭಗವಂತನ ಯಾಕೆ ನಾವು ಭಕ್ತಿ ಸೇವೆ ಮಾಡಬೇಕು? ಭಗವಂತನ ತತ್ವ ಏನು? ನನಗೂ ಭಗವಂತನಿಗಿರೋ ಸಂಬಂಧ ಏನು? ನಾನು ಏನಕ್ಕೆ ಭಗವಂತನ ಭಕ್ತಿ ಮಾಡಬೇಕು? ಏನಕ್ಕೋಸ್ಕರ ಮಾಡಬೇಕು? ಅದಕ್ಕೊಂದು ಇದೆಯಲ್ಲ, ಅದ್ರದ್ದು ಒಂದು ಉಪಯೋಗ ಇದೆ, ಪ್ರಯೋಜನ ಇದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಒಂದು ರೀಸನ್ ಬೇಕಲ್ಲ ಮಾಡೋದಕ್ಕೆ. ನಾವು ಯಾವುದೇ ಕೆಲಸ ಮಾಡಿ ಅದಕ್ಕೆ ಅರ್ಥ ತಿಳ್ಕೊಬೇಕು, ಅರ್ಥ ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಿದ್ಧಾಂತ ನಾವು ತಿಳ್ಕೊಬೇಕು. ಇವಾಗ ತುಂಬಾ ಜನ ಈ ರಾಜಕೀಯ ನಾಯಕರು ಮತ್ತೆ ರಾಜಕಾರಣಿಗಳೆಲ್ಲ ಏನ್ ಮಾಡ್ತಾರೆ, ಅವ್ರವ್ರು ಏನೇನೋ ಸಿದ್ಧಾಂತಗಳು ಹೇಳ್ತಾರೆ, ಸಿಕ್ಕಾಪಟ್ಟೆ ಸಿದ್ಧಾಂತಗಳು ಹೇಳ್ತಾರೆ. ಮೊನ್ನೆ ಒಬ್ಬನು ಹೇಳ್ತಾ ಇದ್ದಾನಂತೆ, ಒಬ್ಬನ ಹತ್ರ ರಾಮಚಂದ್ರ ಮೂರ್ತಿ ಸೀತೆನ ಕರ್ಕೊಂಬರೋದಿಕ್ಕೆ ದೊಡ್ಡ ಏನದು ವಾರತಿನ ಸೇತುವೆನೇ ಕಟ್ಬಿಟ್ಟ ರಾಮಚಂದ್ರ ಮೂರ್ತಿ. ಏನ್ ಬುದ್ಧಿ ಇದೆ ರಾಮಚಂದ್ರ ಮೂರ್ತಿಗೆ? ಹಿಂಗೆ ಬೈತಾನಂತೆ ಅವನು. ಏನ್ ಬುದ್ಧಿ ಇದೆ ಅವನಿಗೆ? ರಾವಣ ನೋಡು ಬಂದ, ಬುದ್ಧಿ ಉಪಯೋಗಿಸ್ದ, ಸೀತೆನ ಅಪಹರಿಸ್ಕೊಂಡು ಹೋಗ್ಬಿಟ್ಟ. ಏನು ಸೇತುವೆ ಕಟ್ಟಿಲ್ಲ, ಏನು ಕಟ್ಟಿಲ್ಲ. ಆ ಸೀತೆನ ಕರ್ಕೊಂಬರಕ್ಕೆ ಇದೆಲ್ಲ ಕಟ್ಬೇಕಾ ಅಂತ ಪ್ರಶ್ನೆ ಕೇಳ್ತಾನಂತೆ. ಎಂತ ಬುದ್ಧಿಹೀನ ನೋಡಿ ಅವನು, ಎಂತ ಅಸುರ ಅವನು. ಅದಕ್ಕೆ ಇವರು ಆನ್ಸರ್ ಕೊಟ್ರಂತೆ, ರಾಮಚಂದ್ರ ಮೂರ್ತಿ ಬುದ್ಧಿಹೀನ ಅಲ್ಲ, ನೀನ್ ಬುದ್ಧಿಹೀನ. ಫಸ್ಟ್ ನಿನಗ್ ಬುದ್ಧಿ ಇಲ್ಲ, ಭಗವಂತನೇ ನಿನ್ನ ಇದು ವಿಮರ್ಶನೆ ಮಾಡ್ತಾ ಇದ್ದೆ. ನೀನು ಮೊದಲು ಅರ್ಥ ಮಾಡ್ಕೊ, ಫಸ್ಟ್ ರಾಮಾಯಣ ಓದು, ಆಮೇಲೆ ನೀನು ಮಾತಾಡಿದ ಹಿಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಂತೆ. ಯಾಕೆ ಅಂತ ಕೇಳಿದ್ರಂತೆ, ಸೀತೆನ ರಾವಣ ಹೆಂಗ್ ತಗೊಂಡಂದ್ರೆ 8 ಎಕರೆ ಈ ಕಡೆ 8 ಎಕರೆ ಆ ಕಡೆ ಆ ಭೂಮಿನೇ ತಗೊಂಡೋಗ್ಬಿಟ್ಟಂತೆ. ಯಾಕಂದ್ರೆ ಸೀತೆನ ಮುಟ್ಟಕ್ಕಾಗಲ್ಲ. ಸೀತೆಯನ್ನು ಯಾಕೆ ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ, ರಾವಣ ಏನ್ ಮಾಡ್ದ, ಒಂದ್ಸಲ ತನ್ನ ತಮ್ಮನಾದ ಕುಬೇರನಿಗೆ ಮಕ್ಕಳು, ಅವ್ರ ಹೆಸರೇನು ಇದರಲ್ಲಿ ದಾಮೋದರ ಇದಲ್ಲಿ ಬರ್ತಲ್ಲ, ಅವರಿಬ್ಬರು ಮಕ್ಕಳ ಹೆಸರು ಚೆನ್ನಾಗಿದೆ, ನಲಕುವೇರ, ಮಣಿಗ್ರೀವ ನಲಕುವೇರ. ಇವರು ಮಕ್ಕಳು ಯಾರಿಗೆ? ಕುಬೇರನ ಮಕ್ಕಳು. ಸೊ ಈ ಇಬ್ರು ಮಕ್ಕಳು ಏನ್ ಮಾಡ್ತಾರೆ, ಇವ್ರಿಗೆ ಮದುವೆ ಆಗಿರುತ್ತೆ.
ಅದರಲ್ಲಿ ದೊಡ್ಡವನು ಹೆಂಡತಿ ಬಂದು ರಂಭ. ಒಂದ್ಸಲ ಇವನು ರಾವಣ ಬರ್ತಾನೆ, ಇವ್ರ ಮನೆಗೆ ಬರ್ತಾನೆ, ಕುಬೇರನ ಮನೆಗೆ. ಇವರೆಲ್ಲ ಕಸಿನ್ಸು, ದಾಯಾದಿಗಳು. ಸೊ ರಾವಣ ಬಂದು ಅವ್ರ ಮನೆಗೆ ಬಂದರೆ ರಂಭ ನೋಡೋಕೆ ತುಂಬ ಅಂದವಾಗಿರ್ತಾಳೆ. ಆವಾಗ ಇವನೇನು ಮಾಡ್ತಾನೆ, ಬನ್ನಿ ಮಾವ ಅಂತ ತುಂಬ ಒಂದು ತಂದೆಗೆ ಯಾವ ಥರ ಮರ್ಯಾದೆ ಕೊಡ್ಬೇಕು ಆ ಥರ ಮರ್ಯಾದೆ ಕೊಡ್ತಾ ಇದ್ರೆ, ಮಾವ ಆಯ್ತು ಗೀವಾಯ್ತು ಬಾಮ ಇಲ್ಲಿ ಅಂತ ಹೇಳ್ಬಿಟ್ಟು ರಂಭನೇ ಅವನು ಇದು ಮಾಡ್ಬಿಡ್ತಾನೆ, ಬಲಾತ್ಕಾರ ಮಾಡ್ಬಿಡ್ತಾನೆ. ಯಾರು? ರಾವಣ. ಆವಾಗ ಇವನು ನಲಕುಬೇರ ಬಂದು ಕುಬೇರನ ಕೇಳಿದ್ರೆ ಕುಬೇರ ಶಾಪ ಕೊಟ್ಬಿಡ್ತಾನೆ, ಇನ್ಮೇಲೆ ನೀನು ಯಾವ ಹೆಣ್ಣುಡುಗಿನ ನೀನು ಮುಟ್ಟಿದ್ರೇನೋ ನೀನು ಭಸ್ಮ ಆಗ್ಬಿಡ್ತೀಯಾ ಅಂತ. ಆವಾಗಿಂದ ಏನು ಮಾಡ್ತಾನೆ, ಅವ್ನು ಯಾರನ್ನು ಮುಟ್ಟಕ್ಕೆ ಹೋಗೋಣ ರಾವಣ. ಆವಾಗ ಏನಾಗುತ್ತೆ, ಅದಕ್ಕೆ ಸೀತೆನ ಅವನು ಮುಟ್ಕೊಂಡಿಲ್ಲ, ಭೂಮಿ ಸಮೇತ ಎತ್ಕೊಂಡು ಹೋಗಿದ್ದಕ್ಕೆ. ಯಾಕಂದ್ರೆ ಮುಟ್ಟಿದ ತಕ್ಷಣ ಅವ್ನು ಭಸ್ಮ ಆಗ್ಬಿಡ್ತಾನೆ, ಆ ಶಾಪ ಕೊಟ್ಟಿದ್ರು ಕುಬೇರನಿಗೆ. ಆಮೇಲೆ ಅವ್ರು ಹೇಳಿದ್ರು ಇವ್ರಿಗೆ, ಆ ಡಿವೋಟಿ ಅವ್ರು ಹೇಳಿದ್ರು ಇವ್ರಿಗೆ, ಹುಚ್ಚ ನೀನು ಯಾಕೆ ಸೀತೆಯನ್ನು ಮುಟ್ಟಿಲ್ಲ ಅಂದ್ರೆ ಇದು ಕಾರಣ. ಆಮೇಲೆ ಇನ್ನೊಂದು, ರಾಮ ಈ ವಾರತಿನೆಲ್ಲ ಕಟ್ಟೋ ಅವಶ್ಯಕತೆ ಇಲ್ಲ, ಇದು ಏನಾದ್ರು ಬ್ರಿಡ್ಜಿನ ಕಟ್ಟೋ ಅವಶ್ಯಕತೆ ಇಲ್ಲ, ಸೇತುವ. ಬಟ್ ಭಕ್ತರನ್ನೆಲ್ಲ ತನ್ನ ಸೇವೆನಲ್ಲಿ ನಿಯುಕ್ತಿ ಮಾಡ್ಬೇಕಂತ ಅದೆಲ್ಲ ಒಂದು ಸೇವೆ ಕೊಟ್ರು ಅವ್ರಿಗೆ. ಆಮೇಲೆ ಹನುಮಂತನಿಗೆ ಒಂದು ಸ್ಥಾನ ಕೊಟ್ರು. ನನ್ನ ಹೊಗಳಕ್ ಬಂದು ಪ್ರಪಂಚ ಜನ ಬಂದು ಹನುಮಾನ್ನ ಎಲ್ಲರೂ ಹೊಗಳ್ಬೇಕು, ನನ್ನ ಭಕ್ತನ್ ಚೆನ್ನಾಗಿರ್ಬೇಕು, ನನ್ನ ಭಕ್ತ ಹೊಗಳ್ಬೇಕು. ಆಮೇಲೆ ಇನ್ನೊಂದು, ಇದೆಲ್ಲ ನಮಗೆ ಗುಣಪಾಠ ಹೇಳ್ಕೊಡೋದಕ್ಕೆ ಇದೆಲ್ಲ ಒಂದು ಭಗವಂತ ಮಾಡಿರೋದು ಲೀಲೆಗಳು. ಯಾಕೆ ಅಂದ್ರೆ ಇಲ್ಲಿ ಸೀತೆ ಬಂದು ಭಕ್ತರು, ರಾಮಚಂದ್ರ ಬಂದು ಭಗವಂತ. ಇವರಿಬ್ಬರ ಮಧ್ಯದಲ್ಲಿ ಒಂದು ಸಂಬಂಧ ಏರ್ಪಡಿಸ್ಬೇಕಂದ್ರೆ ಯಾರಾದ್ರೂ ಒಬ್ರು ಬೇಕಲ್ವಾ? ಅದು ಹನುಮಂತ ಗುರುಸ್ಥಾನ. ಇಲ್ಲಿ ಹನುಮಂತ ಏನ್ ಮಾಡ್ತಾನೆ, ಭಗವಂತನಿಗೆ ಮತ್ತೆ ಭಕ್ತರಿಗೆ ಒಂದು ಇದು ಕಟ್ತಾರೆ, ಒಂದು ಸೇತು ಕಟ್ತಾರೆ. ಆ ಸೇತುನೇ ಈ ಭಕ್ತಿ ಸೇವೆ, ಈ ಭಗವದ್ಗೀತಾ ಭಾಗವತಮು ಜಪ ಮಾಡೋದು, ಇದೆಲ್ಲ ಏನಂದ್ರೆ ಈ ಒಂದು ಬ್ರಿಡ್ಜ್. ಈ ಸೇತುವೆ ಕಟ್ಟಿದ್ರೆ ಇಬ್ಬರು ಒಂದು ಸೇರಿಸ್ತಾರೆ. ಹೆಂಗೆ ಹನುಮಂತ ಹೋಗಿ ಹುಡುಕ್ತಾರೆ, ಸೀತಾ ಎಲ್ಲಿದ್ದಾರೆ ಅಂತ ಹುಡುಕ್ಬಿಟ್ಟು ಇದು ಉಂಗುರ ಎಲ್ಲ ಕೊಡ್ತಾರೆ. ಉಂಗುರ ಕೊಡೋದು ಏನರ್ಥ ಅಂದ್ರೆ ನಾನು ಭಗವಂತನ ಪ್ರತಿನಿಧಿ ಅಂತ ಹೇಳೋದಕ್ಕೆ, ನಾನೇ ಗುರು ಅಂತ. ಸೊ ಸೀತೆ ಯಾಕೆ ಈ ತರ ಆಯ್ತಂದ್ರೆ, ರಾಮನ್ನ ಬಿಟ್ಟು ಚಿನ್ನದ ಜಿಂಕೆ ಮೇಲೆ ಮೋಹ ಬಂದ್ಬಿಟ್ಟು ಆಗಿರೋದಕ್ಕೆ ಏನಾಯ್ತು, ಭಗವಂತನ ಮರ್ತ್ಬಿಟ್ರು ಅವರು. ಅಂದ್ರೆ ಭಕ್ತ ಯಾವಾಗ ಭಗವಂತನ ಮರಿತಾನೋ ರಾವಣ ಆಶ್ರಯದಲ್ಲಿ ನಾವು ಬಿದ್ದೋಗ್ತೀರಿ ಅಂತ ಅರ್ಥ. ರಾವಣ ಆಶ್ರಯನ ಪಡಿತೀರಿ ಅಂತ ಅರ್ಥ. ನಿಜವಾದ ಸೀತೆ ಅಲ್ಲ, ಅದು ಕರೆಕ್ಟ್. ಯಾಕಂದ್ರೆ ನಿಜವಾದ ಸೀತೆ ಬಂದು ಅಗ್ನಿದೇವಿ ಕರ್ಕೊಂಡು ಹೌದೌದು, ಅಗ್ನಿದೇವಿ ಕರ್ಕೊಂಡು ಅಗ್ನಿದೇವರು ಅವ್ರು ಕರ್ಕೊಂಡು ಅವ್ರ ಹತ್ರ ಇರ್ತಾರೆ ಅವರು. ಯಾಕಂದ್ರೆ ಈ ಸೀತೆಗೆ ಬಂದು ಹೋಗಿರೋ ಛಾಯಾ ಸೀತಾ ಅವಳ ಹತ್ರನೂ ಇವನು ಇದಾಗ ನಡ್ಕೊಂಡಿರ್ತಾನೆ, ಯಾರೋ ರಾವಣ. ಅದಕ್ಕೆ ಆ ಒಂದು ಸ್ತ್ರೀ ಏನಾದ್ರೆ ಛಾಯಾ ಸೀತಾ ಕೂಡ ಇವನಿಗೆ ಶಾಪ ಕೊಟ್ಟಿದ್ದಾರೆ, ನೀನು ಯಾವಾಗಾದ್ರೂ ಭಗವಂತನ ಕೈಯ ನೀನು ಇದಾಗ್ತೀಯ, ನೀನು ನನ್ನ ಯಾವಾಗ ನೀನು ಮುಟ್ಕೊಂಡಿದ್ಯೋ ಅದರಿಂದ ಏನಾಗತ್ತೆ, ನೀನು ಜೀವ ಸಮೇತ ನೀವು ಉಳಿಯೋದಿಲ್ಲ, ಭಗವಂತ ಬಂದು ನಿನ್ನ ಯಾವಾಗಲೂ ವಧ ಮಾಡ್ತಾನೆ ಅಂತೇಳಿ ಅವರು ಶಾಪ ಕೊಟ್ಟಿದ್ದಾರೆ. ಸೊ ಇದೆಲ್ಲ ತಿಳ್ಕೊಂಡು ಮಾಡ್ತಾನೆ ರಾವಣ. ಅವನು ಇದು ಕ್ರೂರತನ, ಅವನ ಒಂದು ಏನಾದ್ರು ಏನ್ ಹೇಳಿದ್ರೆ ಅಭಕ್ತನ ಲಕ್ಷಣ, ಅದು ಅಸುರ ಲಕ್ಷಣ. ಏನಂದ್ರೆ ಯಾವ್ದು ನೋಡಿದ್ರೆ ಅವ್ರಿಗೆ ಅನುಭವಿಸ್ಬೇಕು, ಅವ್ರಿಗೆ ಭಗವಂತನ ಮೇಲೆ ಯಾವ ತರವಾದ ಒಂದು ಇದು ಇರೋದಿಲ್ಲ. ಸೊ ಈ ತರ ಅರ್ಜುನ ಕೃಷ್ಣನ ಕೇಳ್ತಾ ಇದ್ದಾರೆ, ನನಗೆ ಯಾವ್ದಾದ್ರು ಒಂದು ಕರೆಕ್ಟ್ ಸರಿಯಾದ ದಾರಿ ಕೊಡಪ್ಪ, ಸರಿಯಾದ ದಾರಿ ನನಗೆ ತೋರಿಸು, ಒಂದೇ ಒಂದು ದಾರಿಯಲ್ಲಿ 2 ದಾರಿ 3 ದಾರಿ ನನಗೆ ಹೇಳಬೇಡ. ಅದಕ್ಕೆ ಈ ಕನ್ಫ್ಯೂಷನ್ ಏನು ಹೇಳ್ತೀರಾ ನೀವು, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕನ್ಫ್ಯೂಷನ್ ಇದು ಅರ್ಜುನ್ಗೆ ಒಂದು ಗೊಂದಲ, ಯಾವ ಥರ ಹೋಗ್ಬೇಕು ಅಂತ. ಅದೇ ಇದು ಮೊದಲನೇ ಶ್ಲೋಕದಲ್ಲೇ ಅರ್ಥ ಅದೇ. ಸೊ ಇಲ್ಲೇನು ಮಾಡ್ತಾರೆ ಅಂದರೆ, ಇನ್ನೊಂದು ಈ ಭಗವದ್ಗೀತಾನಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇರಲ್ಲ ಓದೋಕ್ಕೆ. ಯಾಕೆ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂದರೆ, ಈ ಭೌತಿಕವಾದ ಒಂದು ಜೀವನದಲ್ಲಿ ಅವ್ರಿಗೆ ಆ ಸುಖ ಸಂತೋಷನ ಅನುಭವಿಸಿ ಏನು ಮಾಡಿಬಿಟ್ಟಿರುತ್ತೆ, ಅವರು ಗೊಂದಲದಲ್ಲಿ ಇದ್ದು ಬಿಡ್ತಾರೆ. ಸೊ ಇನ್ನೊಂದು ಇಲ್ಲಿ 2 ಕೇಳಿದ್ರಲ್ಲ, ಒಂದು ನೀನು ನನಗೆ ಕೆಲಸ ಮಾಡಬೇಕಾ ಇಲ್ಲ ಬುದ್ಧಿಯೋಗ ಉಪಯೋಗಿಸ್ಬೇಕಾ, ಅದಕ್ಕೆ ಉತ್ತರ ಕೊಡ್ತಾರೆ ಇವಾಗ ಕೃಷ್ಣ. ಏನು ಮಾಡಬೇಕು ಅಂತ ಉತ್ತರ ಕೊಡ್ತಾರೆ. ಸೊ ಏನು ಉತ್ತರ ಅಂದರೆ, ಮೊದಲು ನಾನು ಹೇಳ್ದಲ್ಲ, ಏನಾದರೂ ಒಂದು ಭಕ್ತಿ ಸೇವೆನ ಮಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಭಕ್ತಿ ಸೇವೆ ಮಾಡಬೇಕು. ಬುದ್ಧಿ ಇದೆರಡು ಬೇರೆ ಬೇರೆನಾ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಬುದ್ಧಿಯೋಗ ಬೇರೆನಾ,
ಜ್ಞಾನಯೋಗ ಬೇರೆನಾ, ಕರ್ಮಯೋಗ ಬೇರೆನಾ ಅಂತ ನಾವು ತಿಳ್ಕೊಬೇಕು ಫಸ್ಟ್. ಇದು ಮೂರು ಬೇರೆನಾ ಅಂತ ನಾವು ಅನ್ವೇಷಣೆ ಮಾಡಿದ್ರೆ ಅದರಲ್ಲಿ ಏನು ನಮಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇದು ಮೂರು ಬೇರೆ ಬೇರೆ ಅಲ್ಲ, ಇದು ಮೂರು ಬೇರೆ ಬೇರೆ ಸ್ಟೆಪ್ಸು ಅಷ್ಟೇ. ಫಸ್ಟ್ ನಾವು ಕರ್ಮಯೋಗಕ್ಕೆ ಹೋಗ್ತೀರಿ, ಆಮೇಲೆ ಬುದ್ಧಿಯೋಗ ಹೋಗ್ತೀರಿ, ಆಮೇಲೆ ಜ್ಞಾನಯೋಗಕ್ಕೆ ಹೋಗ್ತೀರಿ, ಆಮೇಲೆ ಬುದ್ಧಿಯೋಗಕ್ಕೆ ಹೋಗ್ತೀರಿ. ಇದು ಮೂರು ಒಂದಕ್ಕೊಂದು ಲಿಂಕ್ ಆಗಿದೆ, ಲಿಂಕ್ ಇದೆ ಇದಕ್ಕೆ, ಒಂದಕ್ಕೊಂದು ಇದು ಸಂಬಂಧ ಇದೆ. ಯಾಕೆ ಸಂಬಂಧ ಅಂದ್ರೆ ಫಸ್ಟ್ ನಾವು ಕೆಲಸ ಮಾಡಲ್ಲ, ಕೆಲಸ ಮಾಡಬಾರ್ದು, ನಾಲೆಡ್ಜ್ ಇದು ಪಡಿಬೇಕು, ಜ್ಞಾನ ಪಡಿಬೇಕು. ಜ್ಞಾನ ಪಡೆದ ಮೇಲೆ ಆ ಜ್ಞಾನನ ಅರ್ಥ ಮಾಡ್ಕೊಂಡು ನಾವು ಆಮೇಲೆ ಕೆಲಸ ಮಾಡಬೇಕು. ಈಗ ಈ ಒಂದು ಮನೆ ಕಟ್ತೀರಿ ಅಂದ್ರೆ ನಾವೇನ್ ಮಾಡ್ತೀರಿ, ಮೊದಲು ಇಂಜಿನಿಯರ್ ಹತ್ರ ಹೋಗ್ತೀರಿ, ಇಂಜಿನಿಯರ್ ಹತ್ರ ಹೋಗ್ತೀರಿ, ಫೌಂಡೇಶನ್ಗೆಲ್ಲ ಹೋಗಲ್ಲ, ಇಂಜಿನಿಯರ್ ಹತ್ರ ಹೋಗ್ತೀರಿ. ಇಂಜಿನಿಯರ್ ಹತ್ರ ಹೋದ್ರೆ ಅವನೇನ್ ಮಾಡ್ತಾನೆ, ಈ ಜಾಗದಲ್ಲಿ ಇದು ಬರಬೇಕು, ಈ ಜಾಗದಲ್ಲಿ ಇದು ಬರಬೇಕು, ಇಲ್ಲಿ ಸಂಪ್ ಬರಬೇಕು, ಇಲ್ಲಿ ರೂಮ್ ಬರಬೇಕು, ಇಲ್ಲಿ ಪೂಜಾ ರೂಮ್ ಬರಬೇಕು, ಎಲ್ಲ ವಾಸ್ತು ಪ್ರಕಾರ ಕರೆಕ್ಟಾಗಿ ಅವ್ನು ನಮಗೆ ಸ್ಕೆಚ್ ಹಾಕೋಗ್ಬಿಡ್ತಾನೆ. ಅದ್ರ ಪ್ರಕಾರ ಅವನೇನ್ ಮಾಡ್ತಾನೆ, ಮೇಸ್ತ್ರಿ ಅದ್ರ ಪ್ರಕಾರ ಕಾಂಟ್ರಾಕ್ಟರ್ ಅದು ನಿರ್ಮಾಣ ಮಾಡ್ತಾನೆ. ಆ ಥರ ನಾವು ಮೊದಲು ಕೆಲಸ ಮಾಡೋಕೆ ಮುಂದೆ ನಾವು ಮೊದಲು ಯೋಚನೆ ಮಾಡಿ ಅನ್ವೇಷಣೆ ಮಾಡಿ ಆ ಬುದ್ಧಿನ ಉಪಯೋಗಿಸ್ಕೊಂಡು ಆಮೇಲೆ ನಾವು ಕೆಲಸ ಮಾಡಬೇಕು. ಸೊ ಅದೇ ಕೃಷ್ಣ ಹೇಳ್ತಾ ಇದ್ದಾನೆ, ಇದೆಲ್ಲ ನೀನು ಫಸ್ಟ್ ನೀನೇನು ಮಾಡ್ತೀಯಾ, ಇದು ಬೇರೆ ಅದು ಬೇರೆ ಏನಲ್ಲ, ಎಲ್ಲ ಒಂದೇ. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಇದು ಯಾವಾಗ ಮಾಡ್ಬೇಕು, ಅದು ಯಾವಾಗ ಮಾಡ್ಬೇಕು ನೀನು ಅರ್ಥ ಮಾಡ್ಕೊಬೇಕು. ಫಸ್ಟ್ ಕೆಲಸ ಮಾಡ್ಬಿಟ್ಟು ನೀನು ಆಮೇಲೆ ಇದು ಪ್ಲಾನ್ ನೋಡೋದಲ್ಲ. ಎಲ್ಲ ಮನೆಯೆಲ್ಲ ಕಟ್ಬಿಟ್ಟು ಪ್ಲಾನ್ ನೋಡ್ಕೊಂಡು ಎಲ್ಲ ತಪ್ಪಾಗಿದೆಯಾ ಅಂದ್ರೆ ಏನಾದ್ರು ತಪ್ಪಾಗೇ ಇರುತ್ತೆ, ಎಲ್ಲ ತಪ್ಪಾಗಿರುತ್ತೆ. ಯಾಕಂದ್ರೆ ನೀನು ಪ್ಲಾನ್ ಪ್ರಕಾರ ಕಟ್ಟಿಲ್ಲ, ನೀನು ಪ್ಲಾನ್ ನೋಡು ಮೊದಲು. ಸೊ ಪ್ಲಾನ್ ನೋಡ್ಕೊಂಡು ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ ಅಂತ ನಿಂಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ನೀನು ಮನೆ ಕಟ್ಬಿಟ್ಟು ಎಲ್ಲ ಪ್ಲಾನ್ ಪ್ರಕಾರ ಇಲ್ವೇ ಅಂದ್ರೆ ಪ್ಲಾನ್ ಪ್ರಕಾರ ಇರಲ್ಲ. ಫಸ್ಟ್ ನೀನು ಅದನ್ನ ಆ ನಾಲೆಡ್ಜ್ ನೀನು ಪಡ್ಕೋಬೇಕು. ಅದೇ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಮೊದಲು ನೀನು ಅರ್ಥ ಮಾಡ್ಕೋ. ಇದು ಫಸ್ಟ್ ಸ್ಟೆಪ್ ಅಂದ್ರೆ ಇದು ಸೆಕೆಂಡ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್ ಅಂತ ಸ್ಟೆಪ್ ಬೈ ಸ್ಟೆಪ್ ಇದು ಹೇಳ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನೀನು ಅರ್ಥ ಮಾಡ್ಕೋಬೇಕು. ಆ ಸ್ಟೆಪ್ ಬೈ ಸ್ಟೆಪ್ ನೀನು ಅರ್ಥ ಮಾಡ್ಕೊಂಡಿದ್ರೆ ನಿನಗೆ ನೀನು ಯಾವ ಥರವಾದ ಇದು ಬುದ್ಧಿಯೋಗ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ, ಪ್ಲೀಸ್ ಟೆಲ್ ಮಿ ಒನ್ ಥಿಂಗ್, ಏಕವಾದ ಅಂತ ಹಾಕಿದ್ರೆ ನೋಡಿ 2ನೇ ಶ್ಲೋಕದಲ್ಲಿ. ಏಕವಾದ ಅಂದ್ರೆ ನೀನು ಒಂದೇ ಒಂದು ದಾರಿ ನನಗೆ ಹೇಳು, ಆ ಒಂದು ದಾರಿಯಿಂದ ನನಗೆ ನೀನು ಉಪದೇಶ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಒಂದ್ಸಲ ಇನ್ನೊಂದು ಇದು ಉದಾಹರಣೆ ಇದಕ್ಕೆ ಏನಂದ್ರೆ, ಇನ್ನೊಂದೇನಂದ್ರೆ ನಾವು ಅವರು ಹೇಳುವಾಗ ಬೋಧನೆ ಮಾಡ್ತಾರಲ್ಲ ಅವಾಗ ನಾವು ಸರಿಯಾಗಿ ಕಿವಿ ಕೇಳಿಸ್ಕೊಳಲ್ಲ, ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಬೇರೆ ಕಡೆ ಇರುತ್ತೆ. ಅವ್ರು ಹೇಳುವಾಗ ನಾವೆಲ್ಲೋ ಏನೋ ಯೋಚನೆ ಮಾಡ್ಕೊಂಡಿರ್ತೀವಿ, ಮಂಕಂತರ ಏನೋ ಯೋಚನೆ ಮಾಡ್ಕೊಂಡು ಹೌದಾ ಅಂದ್ಬಿಟ್ಟು ಸರಿ ಇನ್ನೊಂದ್ಸರಿ ಯಾಕೆ ಕೇಳ್ಬೇಕಲ್ಲ, ಕೇಳಿದ್ರೆ ಇದು ಏನಾದ್ರು ಬೇರೆ ಇದು ಮಾಡ್ತಾರೆ, ಗೇಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಹೊಟ್ಟೋಗೋದು. ಅದು ತಪ್ಪದು. ಅವ್ರು ಗೇಲಿ ಮಾಡಿದ್ರೇನೋ ಅವ್ರು ಏನಾದ್ರು ಅನ್ಕೊಂಡು ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಕೇಳಲೇಬೇಕು. ಅವಾಗ ಕೇಳದೆ ಏನಾಗುತ್ತೆ, ನಾವು ಕ್ಲಾರಿಫೈ ಮಾಡ್ಕೊಂಡು ಓ ಈ ತರ ಮಾಡ್ಬೇಕಾ ಅಂತ ಅವಾಗ ಗೊತ್ತಾಗುತ್ತೆ ನಮ್ಗೆ. ಸುಮ್ಮನೆ ನಾವು ಕೇಳಿಸ್ಕೊಂಡಿದ್ದೀರಾ, ಆಯ್ತು ನೀವು ಹೇಳಿ ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಟು ನಾವು ಏನೇನೋ ಮಾಡ್ಬಿಡ್ತೀವಿ. ಅವಾಗ ಅದೆಲ್ಲ ತಪ್ಪ, ಎಲ್ಲ ವೇಸ್ಟ್ ಆಗ್ಬಿಡ್ತಲ್ಲ, ದುಡ್ಡು ವೇಸ್ಟು, ಸಮಯ ವೇಸ್ಟು, ಎನರ್ಜಿ ವೇಸ್ಟು, ಟೆನ್ಷನ್ ಎಲ್ಲ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೊದಲು ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಗ್ರಹಿಸಬೇಕು. ಆ ಗ್ರಹಿಸೋಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ನಮ್ಮ ಎಲ್ಲ ಸಿಟಿನಲ್ಲಿ, ದೊಡ್ಡ ದೊಡ್ಡ ಸಿಟಿನಲ್ಲಿ ಏನಾಗುತ್ತೆ ಅಂದರೆ, ಒಂದು ಮನೆ ಒಂದು ತೊಗೊತೀರಿ ಬಾಡಿಗೆಗೆ. ಆ ಮನೆಯಲ್ಲಿ ಏನು ಮಾಡ್ತೀರಿ ಅಂದರೆ, ಈ IT ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಆಮೇಲೆ ಕಾಲೇಜ್ಗೆ ಹೋಗೋರು ಇರ್ತಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಇವ್ರನ್ನೆಲ್ಲ ಒಂದು ಕಡೆ ಅವರೆಲ್ಲ ಡಿವೋಟೀಸ್ ಆಗಿರ್ತಾರೆ, ಸ್ವಲ್ಪ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಇವನ್ನೆಲ್ಲ ಒಂದು ಕಡೆ ಹಾಕ್ಬಿಡ್ತೀರಿ. ಒಂದು 10 ಜನ ಇದ್ದಾರೆ ಅಂದರೆ ಒಂದು 15 ಜನಕ್ಕೆ ಒಂದು ಮನೆ ತೊಗೊಂಡ್ಬಿಡ್ತೀರಿ. ಒಂದು ಮನೆ, ದೊಡ್ಡ ಮನೆ ತೊಗೊಂಡ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರು ಬರೋ ಬಾಡಿಗೆಗೆ ಅವರು ತಂದೆ ತಾಯಿ ಕೊಡೋ ಇದಕ್ಕೆಲ್ಲ ಏನು ಮಾಡ್ತಾರೆ, ಅವ್ರ ಬಾಡಿಗೆ ಅವರೇ ಕಟ್ಕೊಂಡ್ಬಿಡ್ತಾರೆ. ಅವರೇ ಬಾಡಿಗೆ ಕಟ್ಕೊಂಡು ಅಲ್ಲೇನು ಮಾಡ್ತೀರಿ, ಒಬ್ರು ಅಡುಗೆಯವ್ರನ್ನೂ ಮಾಡ್ತೀರಿ, ಅಡುಗೆಯವ್ರನ್ನ ಹಾಕ್ಬಿಡ್ತೀರಿ. ಆಮೇಲೆ ಪೂಜಾರಿನೂ ಒಬ್ರನ್ನ ಹಾಕ್ತೀರಿ. ಪೂಜಾರಿನ ಯಾರು ಹಾಕ್ತೀರ ಅಂದ್ರೆ ಅಲ್ಲಿ ಕೆಲಸ ಅಲ್ಲಿ ಸೇರ್ಕೊಂಡಿದ್ದಾರೆ, ಅವರೇ ಒಬ್ಬೊಬ್ರು ಒಂದೊಂದು ಬೆಳಗ್ಗೆ ಎದ್ಬಿಡ್ತಾರೆ ಎಲ್ಲರೂ. ಇದಕ್ಕೆ ಬೇಸ್ ಅಂತ ಹೆಸರು, BAC ಬೇಸ್. ಬೇಸ್ ಅಂದ್ರೆ ಈ ಬ್ರಹ್ಮಚಾರಿ ಮದುವೆ ಆಗದೇ ಇರೋರು, ಕೆಲಸಕ್ಕೆ ಹೋಗಿ ನೀವು ಮದುವೆ ಆಗದೇ ಇರೋರು, ಇವರೆಲ್ಲ ಒಂದು ಕಡೆ ಸೇರ್ತಾರೆ. ಅದಕ್ಕೆ ಎಲ್ಲ ಕಡೆ ಇರುತ್ತೆ ಬೇಸ್ ಅಂತ. ಸೊ ಆ ಬೇಸಲ್ಲಿ ಏನು ಮಾಡ್ತೀರಿ, ಇದಕ್ಕೆ ಹೆಸರು ಬೇಸ್ ಅಂತ, ಅದು ಆ ಗ್ರೂಪ್ ಹೆಸರು ಬೇಸ್ ಅಂತ. ಇದು ಇವ್ರನ್ನೆಲ್ಲ ಏನು ಮಾಡ್ತೀರಿ ಅಂದರೆ, ಬ್ರಹ್ಮಚಾರಿ ಅಸೋಸಿಯೇಷನ್ ಅಂತ ಬರ್ತೇನೋ ಅದು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರು ಒಂದು ಕೆಲಸ ಮಾಡ್ಕೊಂಡು ಏನು ಮಾಡ್ತಾರೆ, ಬೆಳಗ್ಗೆವರೆಗೂ ಕಂಪ್ನಿಗೆ ಹೋಗೋರ್ಗೆ ಏನು ಮಾಡ್ತಾರೆ, ಎಲ್ಲ ಕೆಲಸ ಮಂಗಳಾರತಿ ಜಪ ಎಲ್ಲ ಮುಗಿಸ್ಬಿಟ್ಟು ಕಂಪ್ನಿಗೆ ಹೋಗ್ಬಿಡ್ತಾರೆ. ಕಂಪ್ನಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಸಾಯಂಕಾಲ ಏನು ಮಾಡ್ತಾರೆ, ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಸರ್ವಿಸ್ಗೆ ಹೋಗ್ಬಿಡ್ತಾರೆ. ಬೇರೆ ಎಲ್ಲೋ ಕೆಲಸ ಮಾಡಕ್ಕೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ದೇವರ ಸೇವೆನೂ ಆಗುತ್ತೆ, ಅವ್ರ ಸೇವೆನೂ ಆಗುತ್ತೆ, ಅವರು ಸಂಪಾದನೆನೂ ಆಗುತ್ತೆ. ಈ ಒಂದು ಸಲ ಏನಾಗುತ್ತೆ ಅಂದರೆ, ಒಬ್ಬ ಅಡುಗೆಯವರು ಪ್ರಭು ಕರೀತಾರೆ ಒಬ್ಬರನ್ನ. ಅವ್ನು ಸ್ವಲ್ಪ ಆವಾಗ ಹೊಸದಾಗಿ ಬಂದಿರ್ತಾನೆ. ಅವ್ನು ಕರೆದ್ಬಿಟ್ಟು ಹೋಗಿ ನೀನು ಗೋಬ್ಲಾ ತೊಗೊಂಬ ಅಂತ ಹೇಳ್ತಾನೆ. ಗೋಬ್ಲಾ ಅಂದರೆ ಇದು ಬೂದ್ಗುಂಬಳಕಾಯಿ, ಅದು ಗುಜರಾತಿ ಲ್ಯಾಂಗ್ವೇಜಲ್ಲಿ ಗೋಬ್ಲಾ ಅಂತ ಹೇಳೋದು. ಇದೊಂದು 5 kg ತೊಗೊಂಬಪ್ಪ ಅಂತೇಳಿ ಅವ್ರಿಗೆ ಹೇಳ್ತಾನೆ. ಅವನೇ ಹೇಳ್ತಾನೆ, ಆಯ್ತಾಯ್ತು ತೊಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಏನು ಅಂತ ಕೇಳಿಲ್ಲ. ಸರಿ, ಇವನೇನು ಮಾಡ್ತಾನೆ, ಹೋಗ್ತಾನೆ ಬಜಾರ್ಗೆ ಹೋಗಿ 2 ಗಂಟೆ ಮಾದ್ಮೇಲೆ ಬರ್ತಾನೆ. ಒಂದು ತರಕಾರಿ ತೊಗೊಂಬರ್ಬೇಕಂದ್ರೆ ಯಾವ ದೊಡ್ಡ ಸಿಟಿಲಿ ಆದ್ರೆ ಅರ್ಧ ಗಂಟೆ ಇಲ್ಲ 1 ಗಂಟೆ.
ಯಾಕಂದರೆ ವೆಹಿಕಲ್ ಇರುತ್ತೆ, ಏನೋ ಒಂದು ಇರುತ್ತೆ. ಇವನೇನು ಮಾಡ್ತಾನೆ, ಹೋಗಿ ಅವ್ನು ಅರ್ಥ ಮಾಡ್ಕೊಂಡಿಲ್ಲ ಏನು ಕೇಳಿರೋದಂತ, ಬೇರೆ ಥರ ಅರ್ಥ ಮಾಡ್ಕೊಂಡ್ಬಿಟ್ಟು ದೋಕ್ಲಾ ಅಂತ ಬರುತ್ತೆ ಇಲ್ಲಿ ಇವ್ರು ಮಾಡ್ತಾರಲ್ಲ, ಆ ದೋಕ್ಲಾ ಒಂದು kg ತೊಗೊಂಡ್ಬರ್ತಾನೆ ದೊಡ್ಡ ಬಾಕ್ಸಲ್ಲಿ. ಗುಜರಾತಿಲಿ ದೋಕ್ಲಾ ಅಂತಾರೆ ಅದನ್ನ. ಅದೊಂಥರ ಹೆಂಗಿರುತ್ತೆ ಅಂದರೆ ಇಡ್ಲಿ ಥರ ಇರುತ್ತೆ ಟೇಸ್ಟು. ಅದನ್ನ ತೊಗೊಂಬಂದು ಇವನೇನು ಮಾಡ್ತಾನೆ, ಇವನು ಕೊಡ್ತಾನೆ. ಏನಪ್ಪ 2 ಗಂಟೆ ಬೇಕಾ ಇದು ತೊಗೊಂಬರೋದಕ್ಕೆ? ಹೌದು ಪ್ರಭು 2 ಗಂಟೆ ಆಯ್ತು, ಬಟ್ ಎಲ್ಲಿ ಸಿಕ್ಲಿಲ್ಲ, 1 kg ಮಾತ್ರ ಸಿಕ್ಕಿದೆ, ಅದಕ್ಕೇನಪ್ಪ ಇಷ್ಟು ದೊಡ್ಡ ಬಾಕ್ಸು ಅಂತ ಕೇಳ್ತಾನೆ. ತೆಗೆದು ನೋಡಿದ್ರೆ ಇವ್ರು ಹೇಳಿದ್ರು ಬೂದ್ ಗುಮ್ಮಡಿಕಾಯಿ, ಅವ್ನು ತೊಗೊಂಬಂದಿರೋದು ದೋಕ್ಲಾ, ಇಡ್ಲಿ ತರ ಏನೋ ಒಂದು ವಸ್ತು, ಅದನ್ನ ತೊಗೊಂಬಂದಿದ್ದಾನೆ. ನಾನು ಹೇಳಿದ್ದೇನು, ನೀನು ತೊಗೊಂಬಂದಿರೋದೇನು? ಅವ್ರು ತುಂಬಾ ಕೋಪ ಬಂದ್ಬಿಡ್ತು. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಬೇಕಿರೋದು ಏನಂದ್ರೆ, ಅದು ಸರಿಯಾಗಿ ಇನ್ನೊಂದ್ಸಲ ವಾಪಸ್ ಬಂದು ನೀವ್ ಏನ್ ಹೇಳಿದ್ರೆ ನನಗೆ ಅರ್ಥ ಆಗ್ಲಿಲ್ಲ, ನಾನು ಸರಿಯಾಗಿ ಗ್ರಹಿಸ್ಲಿಲ್ಲ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ದಯವಿಟ್ಟು ನೀವು ಇನ್ನೊಂದ್ಸಲ ಹೇಳಿ ಪ್ರಭು ಹರೇ ಕೃಷ್ಣ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಅದನ್ನ ಕೇಳಿದೀರಾ, ಇನ್ನೊಂದ್ಸಲ ಅವ್ರು ಕೇಳಿದ್ರೆ ಏನಾದ್ರು ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಏನೋ ತಗೊಂಡ್ಬಿಡ. ಈಗ ಏನಾಯ್ತು, ಎಲ್ಲ ಕೆಲಸ ನಿಂತು, ಯಾರಿಗೂ ಪ್ರಸಾದ ಇಲ್ಲ, ಟೈಮು ಲೇಟ್ ಆಗಾಯ್ತು, ಇನ್ಯಾರನ್ನು ಕಳ್ಸಕ್ಕೂ ಆಗಲ್ಲ, ಎಲ್ಲರೂ ಇದಕ್ಕೆ ಹೋಗ್ಬಿಟ್ಟಿರ್ತಾರೆ, ಇವರೊಬ್ಬರೇ ಇರೋದು. ಈ ತರ ಅದನ್ನ ನಾವು ಕ್ಲಾರಿಫೈ ಮಾಡ್ಕೊಳಲ್ಲ. ಏನ್ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂದ್ರೆ, ಅವ್ರು ಏನ್ ಹೇಳಿದಾರೆ ಅಂತ ಕ್ಲಾರಿಫೈ ಮಾಡ್ಕೊಂಡ್ರೆ ಹಂಗೆ ಹೊರಟೋಗ್ಬಿಡ್ತೀವಿ ನಾವು, ಹಂಗೆ ಹೊರಟೋಗ್ಬಿಟ್ಟು ಹಂಗೆ ತಗೊಂಡ್ಬಿಡೋದು. ಅಂದ್ರೆ ಅರ್ಥ ಏನಂದ್ರೆ, ಏನಾದ್ರು ಯಾರಾದ್ರೂ ಹೇಳಿದ್ರೆ, ಸಿದ್ಧಾಂತ ಹೇಳಿದ್ರೆ ಸಿದ್ಧಾಂತನ ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳಕ್ ಮುಂದೆನೆ ಅರ್ಥ ಆಗೋಯ್ತು ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ಬಂದ್ಬಿಡೋದು. ಆ ತರ ಮಾಡೋದ್ರಿಂದ ಏನಾಗುತ್ತೆ, ನೀನ್ ಭಕ್ತಿ ಸೇವೆ ಸರಿಯಾಗಿ ಮಾಡಕ್ಕಾಗಲ್ಲ, ನೀನ್ ಕನ್ಫ್ಯೂಸ್ ಆಗ್ಬಿಡ್ತೀಯ. ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ನನಗೆ ತುಂಬಾ ಕನ್ಫ್ಯೂಷನ್ ಆಗಿದೆ, ನೀನು ಏನು ಹೇಳ್ತಾ ಇದೆಯಾ ನನಗೆ ಅರ್ಥ ಆಗಿಲ್ಲ, ದಯವಿಟ್ಟು ನನಗೆ ಕ್ಲಾರಿಫೈ ಮಾಡು, ಸರಿಯಾಗಿ ನನಗೆ ಹೇಳು, ಸರಿಯಾಗಿ ಉತ್ತರ ಕೊಡು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾರೆ. My intelligence is bewildered by your equivocal instruction. Therefore, please tell me decisively. ನಿಶ್ಚಿತವಾಗಿ ಹೇಳು ಅಂತ ಹೇಳ್ತಾ ಇದ್ದಾರೆ. ನಿಶ್ಚಿತವಾಗಿ ಇದೇ ಮಾಡಬೇಕು ಅಂತ ನನಗೆ ಹೇಳ್ಬಿಡು. ಅಂದ್ರೆ ಅರ್ಜುನ್ಗೆ ಹೇಳೋದರ ನಮ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ. ನೀನ್ ಮಾಡೋ ಕೆಲಸ ನಿಶ್ಚಿತವಾಗಿ ಮಾಡು, ಅರ್ಥ ಮಾಡ್ಕೊಂಡು ಮಾಡು, ಅರ್ಥ ಮಾಡ್ಕೊಂಡು ದಿನ ಮಾಡಲೇಬೇಡ. ಯಾಕಂದ್ರೆ ನೀನು ಹಿಂದಿನ ಚಾಪ್ಟರ್ ಏನು ಮಾಡಿದ್ಯಾ ಅಂದ್ರೆ, ಸಂಖ್ಯೆ ಯೋಗ ಬಗ್ಗೆ ಹೇಳಿದೆ, ಬುದ್ಧಿಯೋಗ ಬಗ್ಗೆ ಹೇಳಿದೆ, ಇಂದ್ರಿಯ ನಿಗ್ರಹ ಬಗ್ಗೆ ಹೇಳಿದ್ಯಾ. ಆಮೇಲೆ ಯಾವುದೇ ಒಂದು ಕಾಮಕಾರಿಗಳು ಇಟ್ಕೊಂಬೇಡ, ಕಾಮ ಅಥವಾ ಬೇರೆ ಆಸೆಗಳು ಇಟ್ಕೊಂಬೇಡ ಅಂತ ನೀನು ನನಗೆ ಹೇಳಿದೆ. ಸೊ ಇವಾಗ ನೀನೇನು ಮಾಡ್ತಿದ್ಯಾ, ದಿಸ್ ವಾಸ್ ಆಲ್ ಪ್ರೆಸೆಂಟೆಡ್ ಅನ್ಸಿಸ್ಟಮ್ಯಾಟಿಕಲಿ. ಇದು ಒಂದು ಪದ್ಧತಿಯಿಂದ ನೀನು ಹೇಳಿಲ್ಲ, ಎಲ್ಲ ಹೇಳ್ಕೊಂಬಂದ್ಬಿಟ್ಟೆ ನೀನು, ಅದೇ ಪದ್ಧತಿಯಿಂದ ಹೇಳಿಲ್ಲ. ಅದಕ್ಕೆ ನೀನು ತುಂಬ ಕರೆಕ್ಟಾಗಿ ನಿಶ್ಚಿತವಾಗಿ ಇದೇ ಮಾಡಬೇಕು ಅಂತ ನನಗೆ ಹೇಳು. ಹಂಗೆ ಹೇಳೋದ್ರಿಂದ ನನಗೇನಾಗುತ್ತೆ, ವಾಂಟ್ ಟು ಕ್ಲಿಯರ್ ಅಪ್ ದಿ ಅಪ್ಯಾರೆಂಟ್ಲಿ ಕನ್ಫ್ಯೂಸಿಂಗ್ ಮ್ಯಾಟರ್ಸ್. ಈ ಥರ ಕನ್ಫ್ಯೂಷನ್ಸ್ ಏನೇನಿದೆಯೋ ಅದೆಲ್ಲ ನನಗೆ ಕ್ಲಿಯರ್ ಆಗ್ಬಿಡುತ್ತೆ ನೀನು ಹೇಳೋದ್ರಿಂದ ಅಂತ ಅರ್ಜುನ ಇಲ್ಲಿ ಇವ್ರಿಗೆ ಕೃಷ್ಣನ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಕೃಷ್ಣ ಆನ್ಸರ್ ಕೊಡ್ತಾರೆ 3ನೇ ಅಧ್ಯಾಯದಲ್ಲಿ. ಇನ್ ಅದರ್ ವರ್ಡ್ಸ್, ಬೈ ಹಿಸ್ ಕ್ವಶನ್ಸ್ ಈಸ್ ಕ್ಲಿಯರಿಂಗ್ ದಿ ಪಾತ್ ಆಫ್ ಕೃಷ್ಣ ಕಾನ್ಷಿಯಸ್ ಫಾರ್ ಆಲ್ ಸ್ಟೂಡೆಂಟ್ಸ್ ಹೂ ಸೀರಿಯಸ್ಲಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಮಿಸ್ಟ್ರಿ ಆಫ್ ಭಗವದ್ಗೀತಾ. ಇನ್ನೊಂದೇನಂದ್ರೆ, ಕೆಲವರು ಭಗವದ್ಗೀತಾ ಎಲ್ಲ ಓದ್ಬಿಟ್ಟಿರ್ತಾರೆ. ಎಲ್ಲ ಓದ್ಬಿಟ್ಟು ಏನಪ್ಪ ನೀನು ಭಗವದ್ಗೀತಾ ಎಲ್ಲ ಓದಾಯ್ತು ಭಗವದ್ಗೀತಾ, ನನಗೆಲ್ಲ ಅರ್ಥ ಆಗೋಯ್ತು, ಎಲ್ಲ ಸಂಪೂರ್ಣವಾಗಿ ಅರ್ಥ ಆಗೋಯ್ತು. ಆಮೇಲೆ ಏನಾದರೂ ಅದರಲ್ಲಿ ಕೇಳಿದ್ರೆ ಅವಾಗ ಏನೋ ಒಂದು ಹೇಳ್ತಾರೆ, ಅವಾಗ ರೀಸನ್. ಅವಾಗ ಅದಕ್ಕೆ ಬದಲು ನಾವೇನು ಮಾಡ್ಬೇಕು, ನನಗೇನು ಅರ್ಥ ಆಗಿಲ್ಲ, ನಾನು ಇನ್ನೂ ಓದ್ತಾ ಇದ್ದೀನಿ, ಇನ್ನೂ ಕಲ್ತ್ಕೊತಾ ಇದ್ದೀನಿ, ಇನ್ನೂ ನಾನು ಕಲ್ತ್ಕೊಳ್ಳೋಕೆ ನನಗೆ ಆಸೆ ಇದೆ, ನೀವೇನಾದ್ರು ಇದ್ರೆ ಸಲಹೆ ಕೊಡಿ ನನಗೆ, ನಾನು ಅರ್ಥ ಮಾಡ್ಕೊತೀನಿ. ಯಾಕಂದರೆ ಭಗವದ್ಗೀತಾ ಅರ್ಥ ಆಗಲಿಲ್ಲ ಅಂತ ಹೇಳೋದು ತುಂಬ ಒಳ್ಳೇದು. ಯಾಕಂದರೆ ಅದು ತುಂಬ ಕನ್ಫ್ಯೂಷನ್ ಇದೆ ಭಗವದ್ಗೀತಾ, ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋಕೆ. ಇನ್ನೊಂದೇನಂದ್ರೆ, ದಿನ ನಾವು ಕೇಳ್ತಾ ಇದ್ರೆ ದಿನ ಬೇರೆ ಬೇರೆ ಅರ್ಥಗಳು ನಮಗೆ ಬರುತ್ತೆ, ಬೇರೆ ಬೇರೆ ಒಂದು ಆಧ್ಯಾತ್ಮಿಕವಾದ ಲಾಭ ನಮಗೆ ಭಗವಂತ ಕೊಡ್ತಾನೆ. ಈ ಶ್ಲೋಕಕ್ಕೆ ಹಿಂಗೆ ಅರ್ಥ ಮಾಡ್ಕೋಬೇಕು, ಈ ಶ್ಲೋಕಕ್ಕೆ ಹಿಂಗೆ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಭಗವಂತ ಏನ್ ಮಾಡ್ತಾನೆ, ಜ್ಞಾನ ಕೊಡ್ತಾ ಇರ್ತಾನೆ, ದಿನ ಜ್ಞಾನ ಕೊಡ್ತಾನೆ, ಜ್ಞಾಪಕ ಬರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಶ್ರೀ ಭಗವಾನು ವಾಚ ಲೋಕೇಸ್ಮಿನ್ ದ್ವಿವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾ ನಗ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಂ. ಶ್ರೀ ಭಗವಾನ್ ವಾಚ, ಯಾಕಂದ್ರೆ ಇಲ್ಲಿ ಭಗವಂತ ಆನ್ಸರ್ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧ ನಿಷ್ಠ ಪೂರಾ ಪ್ರೋಕ್ತ ಮಾಯಾನಗ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ.
ಲೋಕೇಸ್ಮಿನ್ ಭಗವಾನ್ ಶ್ರೀ ಭಗವಾನ್ ವಾಚ ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾನಿಷ್ಠ ಲೋಕೇಶ್ಮಿನ್ ದ್ವಿವಿಧಾನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಕರ್ಮಯೋಗೇನ ಯೋಗಿನಾಂ ಶ್ರೀ ಭಗವಾನ್ ವಾಚ ಶ್ರೀ ಭಗವಾನ್ ವಾಚ ದೈವೋತ್ತಮ ಪರಮಪುರುಷನು ಹೇಳಿದನು ದೇವತಮ ಪರಮಪುರುಷನು ಹೇಳಿದನು ಲೋಕೆ ಜಗತ್ತಿನಲ್ಲಿ ಅಸ್ಮಿನ್ ಈ ವಿವಿಧ ಎರಡು ಬಗೆಯ ನಿಷ್ಠ ಶ್ರದ್ಧೆಯು ಪೂರ ಹಿಂದೆ ಪ್ರೋಕ್ತ ಹೇಳಲ್ಪಟ್ಟಿದೆ ಮಾಯಾ ನನ್ನಿಂದ ಅನಗ ಪಾಪರಹಿತನೇ ಜ್ಞಾನಯೋಗೇನ ಜ್ಞಾನಯೋಗ ವಿಧಾನದಿಂದ ಸಂಖ್ಯಾನಾಂ ಅನುಭವಗಮ್ಯ ದಾರ್ಶಿಕರ ಕರ್ಮಯೋಗೇನ ಭಕ್ತಿಯೋಗ ಪ್ರತಿಕ್ರಿಯೆಯಿಂದ ಯೋಗಿನಾಂ ಭಕ್ತರ ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಎರಡು ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯರಾಗಿರುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯರಾಗಿರುತ್ತಾರೆ. ಭಾವಾರ್ಥ: 2ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಭಗವಂತನು ಎರಡು ಮಾರ್ಗಗಳನ್ನು ವಿವರಿಸಿದನು, ಸಾಂಖ್ಯಯೋಗ ಮತ್ತು ಕರ್ಮಯೋಗ ಅಥವಾ ಬುದ್ಧಿಯೋಗ. ಈ ಶ್ಲೋಕದಲ್ಲಿ ಭಗವಂತನು ಇದನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತಾನೆ. ಸಾಂಖ್ಯಯೋಗವು ಆತ್ಮ ಮತ್ತು ಜಡ ವಸ್ತು ಇವುಗಳ ಸ್ವರೂಪದ ವಿಶ್ಲೇಷಣಾತ್ಮಕ ಅಧ್ಯಯನ, ಪ್ರಯೋಗಗಳಿಂದ ಪಡೆದ ತಿಳುವಳಿಕೆಯ ಮೂಲಕ ಮತ್ತು ತತ್ವಶಾಸ್ತ್ರದ ಮೂಲಕ ವಿಷಯಗಳ ಬಗ್ಗೆ ಊಹಿಸಲು ಅಥವಾ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿಯುಳ್ಳವರಿಗೆ ಸಾಂಖ್ಯಯೋಗವು ವಸ್ತು. 2ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ವಿವರಿಸಿರುವಂತೆ ಇನ್ನೊಂದು ವರ್ಗದ ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೆ. 39ನೇ ಶ್ಲೋಕದಲ್ಲಿ ಭಗವಂತನು ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದ ಕರ್ಮಬಂಧನದಿಂದ ಮುಕ್ತವಾಗಬಹುದು ಎಂದು ವಿವರಿಸಿದ್ದಾನೆ. ಈ ಪ್ರಕ್ರಿಯೆಯಲ್ಲಿ ದೋಷವಿಲ್ಲ ಎಂದು ಹೇಳಿದ್ದಾನೆ. 61ನೇ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವು ಪರಮನನ್ನು ಇನ್ನೂ ನಿರ್ದಿಷ್ಟವಾಗಿ ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು. ಆದ್ದರಿಂದ ಎರಡು ಯೋಗಗಳು ಧರ್ಮ ಮತ್ತು ತತ್ವಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿದೆ. ತತ್ವಜ್ಞಾನವಿಲ್ಲದೆ ಧರ್ಮವು ಬರಿಯ ಭಾವ ಅಷ್ಟೇ, ಅಥವಾ ಒಮ್ಮೊಮ್ಮೆ ತತ್ವಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿದೆ. ತತ್ವಜ್ಞಾನವಿಲ್ಲದೆ ಧರ್ಮವು ಬರಿಯ ಭಾವ ಅಷ್ಟೇ, ತತ್ವಜ್ಞಾನವಿಲ್ಲದೆ ಬರೀ ಭಾವ ಅಷ್ಟೇ. ಒಮ್ಮೊಮ್ಮೆ ಧರ್ಮಾಂಧತೆಯಾಗುತ್ತದೆ. ಧರ್ಮವಿಲ್ಲದೆ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ನೋಡಿ, ಇದು ಧರ್ಮಜ್ಞಾನನೂ ಇಲ್ಲಾಂದ್ರೆ ತತ್ವನೂ ಇದಾಗಲ್ಲ. ಅದು ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಸೆಂಟಿಮೆಂಟ್. ಕಡೆಯ ಗುರಿ ಕೃಷ್ಣನೇ, ಏಕೆಂದರೆ ಸಂಪೂರ್ಣವಾದ ಸತ್ಯವನ್ನು ಪ್ರಾಮಾಣಿಕವಾಗಿ ಅರಸುವ ತತ್ವಜ್ಞಾನಿಗಳು ಕಡೆಗೆ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಪರಮಾತ್ಮನಿಗೆ ಸಂಬಂಧಿಸಿದ ಹಾಗೆ ಆತ್ಮನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಪೂರ್ಣ ಪ್ರಕ್ರಿಯೆ. ಪರೋಕ್ಷ ಪ್ರತಿಕ್ರಿಯೆ ಎಂದರೆ ತತ್ವಶಾಸ್ತ್ರದ ಊಹೆ. ಇದರಿಂದ ಮನುಷ್ಯನು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಬಹುದು. ಇನ್ನೊಂದು ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದೆರಡನೇ ನೇರ ಸಂಪರ್ಕವನ್ನು ಕಲ್ಪಿಸುವುದು. ಇವೆರಡಲ್ಲೂ ಕೃಷ್ಣ ಪ್ರಜ್ಞೆಯ ಮಾರ್ಗ ಉತ್ತಮ, ಏಕೆಂದರೆ ತತ್ವಶಾಸ್ತ್ರದ ಪ್ರತಿಕ್ರಿಯೆಯ ಮೂಲಕ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸುವುದನ್ನು ಅದು ಅವಲಂಬಿಸಿಲ್ಲ. ಕೃಷ್ಣ ಪ್ರಜ್ಞೆಯ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ ಭಕ್ತಿ ಸೇವೆಯ ನೇರ ವಿಧಾನದಿಂದ ಅದು ಏಕಕಾಲದಲ್ಲಿ ಸುಲಭವೂ ಭವ್ಯವೂ ಆಗುತ್ತದೆ. ಸೊ ಇಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಏನಂತ ಉತ್ತರ ಕೊಡ್ತಾ ಇದ್ದಾನೆ? ಎರಡು ಬಗೆಯಾದ ಒಂದು ಮಾರ್ಗಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎರಡು ಬಗೆಯಾದ ಮಾರ್ಗ ಯಾವುದು? ಸಿನ್ಲೆಸ್ ಅರ್ಜುನ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀನು ಪಾಪ ರಹಿತವಾದ ಒಂದು ವ್ಯಕ್ತಿ ಅಂತ ಕರೀತಾ ಇದ್ದಾರೆ. ಯಾರನ್ನ? ಅರ್ಜುನನ. ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಓ ಸಿನ್ಲೆಸ್ ಅರ್ಜುನ, ಐ ಆಲ್ರೆಡಿ ಎಕ್ಸ್ಪ್ಲೈನ್ ದಟ್ ದೀಸ್ ಟೂ ಕ್ಲಾಸಸ್ ಆಫ್ ಮೆನ್ ಹೂ ಟ್ರೈ ಟು ರಿಯಲೈಸ್ ಇಸ್ ಸೆಲ್ಫ್, ಸಮ್ ಆರ್ ಇನ್ಕ್ಲೈನ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಎರಡು ಬಗೆಯಾದ ಇದು ಜನಾಂಗಗಳಿದ್ದಾರೆ. ಒಂದು ಜನಾಂಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಜನಾಂಗ ಹೆಂಗೆ ಅರ್ಥ ಮಾಡ್ಕೊತಾರೆ ಅಂದರೆ, ಭಗವಂತನ ತತ್ವವನ್ನು ಊಹೆ ಮಾಡಿ ಅರ್ಥ ಮಾಡ್ಕೊಳ್ಳೋದು. ಓ ಈ ಥರ ಇರ್ಬೋದು, ಓ ಆ ಥರ ಇರ್ಬೋದು, ಬೇರೆ ಶಾಸ್ತ್ರಗಳನ್ನ ನೋಡಲ್ಲ. ಇವಾಗ ನಾನು ಹೇಳ್ದ ರಾವಣ ಒಬ್ಬ, ನೀವು ಹೇಳಿ ಇನ್ನೊಂದು ಹೇಳೋದು ಮಾಡ್ತೋಗ್ಬಿಟ್ಟೆ. ರಾವಣ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದಾನಂತೆ ಅವನು. ರಾವಣ ಎಷ್ಟು ದೊಡ್ಡ ವ್ಯಕ್ತಿ, ರಾವಣ ಎಷ್ಟು ದೊಡ್ಡ ಇದು ಏನೋ ದೊಡ್ಡ ಮಹಾತ್ಮ, ಅದು ಇದು ಅಂತ ಯಾರೋ ಒಬ್ಬ ಹುಚ್ಚ ಅವನ್ ಪುಸ್ತಕನೇ ಬರೆದಿರಂತೆ. ಯಾಕಂದ್ರೆ ರಾಮಾಯಣನ ಕಂಬ ವಾಲ್ಮೀಕಿ ಬರೆದ್ರು, ತಮಿಳಲ್ಲಿ ಕಂಬ ಬರೆದ್ರು.
ಇದರಲ್ಲಿ ಯಾವನೋ ಒಬ್ನು ರಾವಣ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾನಂತೆ, ರಾವಣ ದೊಡ್ಡ ಹೀರೋ ಅಂತ ಹೇಳ್ತೀನಿ. ಅದಕ್ಕೆ ರಾವಣಾಯನ ಅಂತ ಹೆಸರು ಇಟ್ಟವನೆ ಬುಕ್ಗೆ. ಇಲ್ಲಿ ರಾಮಾಯಣ ಅಂದ್ರೆ ರಾಮ ಹೀರೋ, ಅಲ್ಲಿ ರಾವಣಾಯನ ಅಂತ ಒಂದು ಬುಕ್ ಅವನು ಬರೆದವನಂತೆ. ಇಂಥ ಹುಚ್ಚರೆಲ್ಲ ಇದ್ದಾರೆ ನೋಡಿ. ಅದೇ ಇಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಊಹೆ ಮಾಡೋದು, ಊಹೆ ಮಾಡಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋದು. ಇನ್ನೊಂದು ಬಗೆಯಾದ ಜನಾಂಗಗಳೇನಂದ್ರೆ ಭಕ್ತಿ ಸೇವೆಯಿಂದ ಭಗವಂತನ ಅರ್ಥ ಮಾಡ್ಕೊಳ್ಳೋದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 2ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾರೆ ಎರಡು ಪದ್ಧತಿಗಳಿದೆ. ಒಂದು ಸಾಂಖ್ಯ ಯೋಗ, ಇನ್ನೊಂದು ಬುದ್ಧಿ ಯೋಗ. ಕರ್ಮಯೋಗ ಅಂತಾನೆ ಹೇಳ್ಬೋದು, ಬುದ್ಧಿ ಯೋಗ ಅಂತಾನೆ ಹೇಳ್ಬೋದು. ಸಾಂಖ್ಯ ಯೋಗ ಅಂದ್ರೆ ಆತ್ಮ ದೇಹದ ಒಂದು ಭೇದಗಳನ್ನ ಎಕ್ಸ್ಪ್ಲೈನ್ ಮಾಡೋದು, ವರ್ಣನೆ ಕೊಡೋದು. ಅದನ್ನೇ ಸಾಂಖ್ಯ ಯೋಗ ಅಂತ ಹೇಳೋದು. ಅಂದ್ರೆ ಅನ್ವೇಷಣೆ ಮಾಡೋದು. ಸಾಂಖ್ಯ ಯೋಗನ ಅಂದ್ರೆ ಅನ್ವೇಷಣೆ ಮಾಡೋದು. ಯಾವುದನ್ನ? ಜಡ ಮತ್ತು ಆಧ್ಯಾತ್ಮಿಕನ್ನ ಅನ್ವೇಷಣೆ ಮಾಡೋದು. ಸ್ಪಿರಿಟ್ ಅಂಡ್ ಮ್ಯಾಟ್ರು, ಜಡತ್ವನ ಮತ್ತು ಆಧ್ಯಾತ್ಮಿಕವನ್ನ ಅನ್ವೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಳೋದನ್ನ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಬಗೆಯಾದ ಜನಾಂಗಗಳು ಏನು ಮಾಡ್ತಾರೆ ಅಂದರೆ ಕೃಷ್ಣ ಚೈತನ್ಯದಲ್ಲಿ ಭಗವಂತನ ಅರ್ಥ ಮಾಡ್ಕೊತಾರೆ. ಅದೇ 2nd ಚಾಪ್ಟರ್ 61ನೇ ಶ್ಲೋಕದಲ್ಲಿ ಭಗವಂತ ಏನು ಮಾಡ್ತಾನೆ, ನಿನ್ನ ಇಂದ್ರಿಯ ಬುದ್ಧಿಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಬುದ್ಧಿಯೋಗದಿಂದ ಏನು ಮಾಡ್ಬೋದು, ನಿನ್ನ ಇದು ನಿನ್ನ ಕರ್ಮದ ಒಂದು ಪ್ರತಿಕ್ರಿಯೆಗಳನ್ನ ನೀನು ಯಾವುದೇ ಒಂದು ದೋಷ ಇದ್ರೆ ನೀನು ಅದನ್ನ ತ್ಯಜಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಥರ ದ ಸೇಮ್ ಪ್ರಿನ್ಸಿಪಲ್ ಇಸ್ ಮೋರ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಡ್ ಇನ್ ದಿ 61st verse that the buddhi yoga is to depend entirely on the supreme, and in this way all senses can be brought under the control very easily. ಸೊ 61ನೇ ಶ್ಲೋಕ ನೋಡೋಣ. 2:61 ಇನ್ನೊಂದ್ಸಲ ಅದು ನೋಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಆ 2:61 ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ನಿನ್ನ ಇಂದ್ರಿಯಗಳನ್ನ ನೀನು ನಿಯಂತ್ರಣ ಮಾಡಬೇಕಾದ್ರೆ ನನ್ನ ಒಂದು ಸೇವೆನಲ್ಲಿ ನೀನು ನಿಯುಕ್ತಿ ಮಾಡಬೇಕು, ಕೇಂದ್ರೀಕರಿಸಬೇಕು. ನಿಯುಕ್ತಿ ಮಾಡೋದ್ರಿಂದ ಏನಾಗುತ್ತೆ, ನಿನ್ನ ಇಂದ್ರಿಯಗಳು ಬಂದು ಸರಳವಾಗಿ ಪ್ರಕೃತಿಯಾಗಿ ಅದು ಕಂಟ್ರೋಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಒನ್ ಹೂ ರೆಸ್ಟ್ರೈನ್ಸ್ ಹಿಸ್ ಸೆನ್ಸಸ್, ಅದು ಅನುವಾದವಧಿ. ತಾನಿ ಸರ್ವಾಣಿ ಸಂಯಮ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ 39ನೇ ಶ್ಲೋಕದಲ್ಲಿ ಸಾಂಖ್ಯಯೋಗ ಬಗ್ಗೆ ನೀವು ನಾನು ಹೇಳಿದ್ದೀನಿ. 61ನೇ ಶ್ಲೋಕದಲ್ಲಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ, ಸ್ಥಿರ ಪ್ರಜ್ಞೆ ಬಗ್ಗೆ ಹೇಳಿದ್ದೀನಿ. ಸ್ಥಿರವಾದ ಬುದ್ಧಿ ಹೆಂಗಿರಬೇಕು ಅಂದರೆ, ನನ್ನ ತಾಮರ ಪಾದದಲ್ಲಿ ನಿನ್ನ ಇಂದ್ರಿಯಗಳನ್ನ ಕೇಂದ್ರೀಕರ ಮಾಡಿದ್ರೆ ಏನಾಗುತ್ತೆ, ನೀನು ಸ್ಥಿರವಾದ ಒಂದು ಬುದ್ಧಿ ನಿನಗೆ ಬರುತ್ತೆ. ಅಂದರೆ ಕೃಷ್ಣ ಚೈತನ್ಯ, ಕೃಷ್ಣ ಪ್ರಜ್ಞೆಯನ್ನು ನೀನು ಪಡಿಬೋದು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯನ್ನು ಪಡಿಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು, ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಸೆಂಟಿಮೆಂಟ್ ಆರ್ ಸಮಟೈಮ್ಸ್ ವೆನಡಿಸಮ್. ಅದು ಓದಿ, ತುಂಬ ಇಂಪಾರ್ಟೆಂಟ್. ಪ್ರಭುಪಾದ ಹೇಳಿದ್ದಾರೆ, ತುಂಬ ಒಳ್ಳೆ ಸ್ಟೇಟ್ಮೆಂಟ್ ಅದು. ಮಧ್ಯದಲ್ಲಿ ಭಾವಾರ್ಥದಲ್ಲಿ 3ನೇ ಶ್ಲೋಕದಲ್ಲಿ 3 ಇದೆಲ್ಲ ಹೇಳ್ತಾರಲ್ಲ. 61ನೇ ಶ್ಲೋಕ ಅದೆಲ್ಲ ಹೇಳಿದೀನಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಹೇಳಿದ್ಮೇಲೆ ಆ ಮತದ ಬಗ್ಗೆ ಹೇಳ್ತಾ ಇದ್ದಾರೆ. ತತ್ವವಿಲ್ಲದೆ ಮತಾಚಾರಗಳನ್ನ ಮಾಡಬಾರದು ಅಂತ. ಆದ್ದರಿಂದ 2 ಯೋಗಗಳು ಧರ್ಮ ಮತ್ತು ತತ್ವಜ್ಞಾನಗಳಂತೆ ಒಂದೊಂದು ಅವಲಂಬಿತ. ಅದು 2 ಯೋಗ ಏನು ಅಂತ ಹೇಳ್ತಾರೆ. ಏನು 2 ಯೋಗ? ಸಾಂಖ್ಯ ಯೋಗ ಆಗಲಿ, ಈ ಬುದ್ಧಿ ಯೋಗ ಆಗಲಿ, ಇದು 2 ಒಂದು ಇಂಟರ್ಲಿಂಕ್, ಸಂಬಂಧ ಇದೆ, ಒಂದಕ್ಕೊಂದು ಸಂಬಂಧ ಇದೆ. ಬುದ್ಧಿ ಯೋಗ ಮಾಡ್ಬಿಟ್ಟು ನಾವು ಇದು ಮಾಡ್ಬೋದು, ಕರ್ಮಯೋಗ ಮಾಡ್ಬೋದು. ಬುದ್ಧಿಯೋಗ ಮಾಡೋದ್ರಿಂದ ನಾವು ಯಾವ ಕೆಲಸ ಮಾಡಕ್ ಮುಂದೆ ನಾವು ಅರ್ಥ ಮಾಡ್ಕೊಂತೀರಿ, ಇದೇನು ಕೆಲಸ ಅಂತ ಅರ್ಥ ಮಾಡಿ, ಇದೇನು ಭಕ್ತಿ ಸೇವೆ ಏನು ಅನ್ನೋದು ಅರ್ಥ ಮಾಡ್ಕೊಂಡು ನಾವು ಮಾಡ್ತೀವಿ. ಸುಮ್ಮನೆ ನಾನು ಹೇಳಿದಲ್ಲ, ಸುಮ್ಮನೆ ದೀಪ ಅನ್ಸ್ಬಿಟ್ಟು ಇದೇ ಭಕ್ತಿ ಸೇವೆ ಅಷ್ಟೇ ಆಗೋಯ್ತು ಅನ್ನೋದನ್ನ ಹಂಗೆ. ಆಮೇಲೆ ಸುಮ್ಮನೆ ಭಗವಂತನ ರೈಟ್ ಇದೇ ಭಕ್ತಿ ಸೇವೆ. ಅದೇ ಭಗವಂತನ ಹತ್ರ ಹೋಗ್ಮೇಲೆ ನಾವು ಏನು ಮಾಡಬೇಕು, ಯಾವ ಥರ ಭಗವಂತನ ನೋಡಬೇಕು, ಭಗವಂತನ ಯಾವ ಥರ ನೋಡ್ಬೇಕಂದ್ರೆ ಮೊದಲು ತಾಮ್ರಪಾದದಿಂದ ನೋಡಬೇಕು. ತಾಮ್ರಪಾದದಿಂದ ನೋಡಿಕೊಂಡು ಆಮೇಲೆ ನಾವು ಮುಖಾರವಿಂದ ನೋಡಬೇಕು. ಈ ಥರ ನಾವು ಅರ್ಥ ಮಾಡ್ಕೊಂಡು ಯಾಕೆ ನೋಡೋದು ಅಂದರೆ, ಭಕ್ತಿ ರಸಾಮೃತ ಸಿಂಧು ಹೇಳ್ತಾ ಇದ್ದಾರೆ, ಭಗವಂತನ ಯಾವ ಥರ ದರ್ಶನ ಮಾಡಬೇಕಂದ್ರೆ ಸಂಪೂರ್ಣವಾದ ಧ್ಯಾನ ಮಾಡಿ ನಾವು ಭಗವಂತನ ದರ್ಶನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಎಲ್ಲಿ ಹೊರಗಡೆ ಹೋದ್ರೆ ಕೂಡ ನಮ್ಗೆ ಭಗವಂತನೇ ಇದು ಕಾಣಿಸ್ಬೇಕಂತೆ. ಆ ಫಿಗರ್ ಹಂಗೇ ನಮ್ಗೆ ಧ್ಯಾನದಲ್ಲಿ ಇರ್ಬೇಕಂತೆ. ಭಗವಂತ ನೀಲಿ ರಂಗದಲ್ಲಿ ಹಾಕೊಂಡಿದ್ರು, ಭಗವಂತನಿಗೆ ಒಂದು ಮೀನು ಒಂದು ಡಿಸೈನ್ ಅಲ್ಲಿ ಒಂದು ಬಾಳೆ ಹಾಕಿದ್ರು, ಭಗವಂತನಿಗೆ ಇದು ಕಿರೀಟ ಬಂದು ತುಂಬಾ ಚೆನ್ನಾಗಿತ್ತು, ಈ ತರ ಆಯ್ತು ಆ ತರ ಆಯ್ತು, ಇವತ್ತು ಬಂದು ರಾಮನ ಅವತಾರ ತರ ಹಾಕಿದ್ರು ಭಗವಂತನಿಗೆ. ಇದೆಲ್ಲ ನಾವು ಧ್ಯಾನ ಮಾಡ್ಕೊಂಡು ಹೋದ್ರೆ ಆ ದರ್ಶನ ಕರೆಕ್ಟ್ ಆಗಿದೆ ಅಂತ ಅರ್ಥ. ನಾವು ಮಾಡಿರೋ ದರ್ಶನ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಏನು ಅರ್ಥ ಮಾಡ್ಕೊಂಡಿರೇನೆ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ, ಅದು ತುಂಬನೇ ಬರೀ ಸೆಂಟಿಮೆಂಟ್ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆಮೇಲೆ ಇದು ನೆಕ್ಸ್ಟ್ ಓದಿ, ಅದು ತತ್ವಜ್ಞಾನವಿಲ್ಲದೆ ಧರ್ಮವು ಬರಿಯ ಭಾವ ಅಷ್ಟೇ ಅಷ್ಟೇ ಅಥವಾ ಒಮ್ಮೊಮ್ಮೆ ಧರ್ಮಾಂಧತೆ ಆಗುತ್ತದೆ.
ಧರ್ಮವಿಲ್ಲದೆ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ಹಾ, ತತ್ವನೂ ನಾವು ಅರ್ಥ ಮಾಡ್ಕೊಬೇಕು, ಧರ್ಮನೂ ನಾವು ಮಾಡಬೇಕು. ಧರ್ಮ ಮಾಡೋದಂದ್ರೆ ಭಕ್ತಿ ಸೇವೆ, ಎರಡೂ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಯಾಕಂದ್ರೆ ಇದು ಎರಡು ಇಂಟರ್ಲಿಂಕು, ಎರಡಕ್ಕೂ ಒಂದಕ್ಕೊಂದು ಅನ್ವಯ ಇದೆ, ಸಂಬಂಧ ಇದೆ. ಅದಕ್ಕೆ ನಾವು ಮೊದಲು ಧರ್ಮ ಮಾಡಕ್ ಮುಂದೆ ನಾವು ಅದನ್ನ ಅರ್ಥ ಮಾಡ್ಕೊಬೇಕು, ಯಾವ ತರ ಏನಕ್ಕೆ ಮಾಡ್ತಾ ಇದೀರಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಇವಾಗ ನಾವು ಚೇತೋ ದರ್ಪಣ ಮಾರ್ಜನ ಓದ್ಬಿಟ್ರೆ ಪ್ರಭು ಶಿಕ್ಷಾಷ್ಟಕಮ ಆಯ್ತು ಪ್ರಭು ಅದು ಸುಮ್ಮನೆ ಇದ್ಬಿಟ್ರೆ ಅದಕ್ಕೆ ಅರ್ಥ ತಿಳ್ಕೊಬೇಕು. ಅರ್ಥ ತಿಳ್ಕೋದಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಇವಾಗ, ಓ ಭಗವಂತನ ನಾಮ ಹೇಳೋದ್ರಿಂದ ಏನಾಗುತ್ತೆ ನಮ್ಗೆ, ಚೇತೋ ದರ್ಪಣ ಮಾರ್ಜನ. ಅದು ಇನ್ನೊಂದು ನಾನು ಹೇಳೋದು ಮರ್ತೋಗ್ಬಿಟ್ಟೆ ನಿಮ್ಗೆ. ದರ್ಪಣಂ ಅಂದ್ರೆ ಕನ್ನಡಿನಲ್ಲಿ ಧೂಳಿರುತ್ತೆ, ಆ ಧೂಳಲ್ಲಿ ನಾವು ನೋಡ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಅದ್ರಲ್ಲಿ ಕಾಣಲ್ಲ. ಅದಕ್ಕೇನ್ ಮಾಡ್ಬೇಕು, ನಾವು ಒರೆಸ್ಬೇಕು, ಆ ಧೂಳೆಲ್ಲ ಹೋಗ್ಬೇಕು. ಅದು ದರ್ಪಣ ಮಾರ್ಜನಂ ಅಂದ್ರೆ ಶುದ್ಧ ಮಾಡೋದು. ಆ ದರ್ಪಣನ ಶುದ್ಧ ಮಾಡ್ಬೇಕು. ಆ ಕನ್ನಡಿನ ಶುದ್ಧ ಮಾಡೋದು ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಏನರ್ಥ ಅಂದ್ರೆ ಇದು ದರ್ಪಣ ತರ, ಈ ಹೃದಯ ದರ್ಪಣ ತರ. ಈ ಹೃದಯದಲ್ಲಿ ದರ್ಪಣ ತರ ಹೃದಯದಲ್ಲಿ ಏನಾಗ್ಬಿಟ್ಟೆ, ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಅದನ್ನ ಹೋಗ್ಲಾಡ್ಸ್ಬೇಕಂತ ಏನ್ ಬೇಕು, ಪರಂ ವಿಜಯತಿ ಶ್ರೀಕೃಷ್ಣ ಭಗವಂತನ ನಾಮ ಹೇಳ್ತಾ ಹೇಳ್ತಾ ಏನಾಗುತ್ತೆ, ಶುದ್ಧ ಆಗುತ್ತೆ. ಈಗ ಒಂದು ರೂಮ್ ಇದೆ, ಒಂದು ರೂಮ್ ನಾವೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರಿ, ಬೇರೆ ಇದು ತೀರ್ಥಯಾತ್ರೆ ಕೊಟ್ಟೋಗಿದ್ರಿ ಒಂದು 2-3 ತಿಂಗಳು. ಮನೆ ಏನಾಗಿರುತ್ತೆ, ಎಲ್ಲ ಬ್ಲಾಕ್ ಮಾಡಿ ಯಾರೋ ಶುದ್ಧ ಆಗಿ ಬರೀ ಧೂಳು ಆಗ್ಬಿಟ್ಟಿರುತ್ತೆ, ಮನೆ ತುಂಬಾ ಧೂಳು ಆಗ್ಬಿಟ್ಟಿರುತ್ತೆ. ಅದನ್ನ ನಾವು ಡೋರ್ ತೆಗೆದ್ರೆ ಹಂಗೆ ಹೊರಗಡೆ ಬರುತ್ತೆ ಕಪ್ ಅಂತ. ಅವಾಗ ಏನ್ ಮಾಡ್ಬೇಕು, ನಾವು ಶುದ್ಧ ಮಾಡ್ತಾ 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 ಒಂದು ತಿಂಗಳಾಗುತ್ತೆ ಶುದ್ಧ ಮಾಡಕ್ಕೆ. ಅದನ್ನ 6-7 ತಿಂಗಳು ನಾವು ಆತರ. ಹಂಗಂದ್ರೆ ಏನರ್ಥ ಅಂದ್ರೆ ನಮ್ದು ಇಡೀ ಜೀವನ ಬೇಕು, ನಮ್ಮ ದರ್ಪಣೆ, ನಮ್ಮ ಹೃದಯ ದರ್ಪಣ ತರ ಇರೋ ಹೃದಯನ ನಾವು ಶುದ್ಧ ಮಾಡಬೇಕು ಅಂದ್ರೆ ನಾಮ ಹೇಳ್ತಾ 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 ಅದಾದ್ಮೇಲೆ ನಮ್ಗೆ ಶುದ್ಧ ಆಗುತ್ತೆ. ಸೊ ಅದು ಈ ಹರಿನಾಮ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಅದು ಇದು ಒಂದು ದೊಡ್ಡ ವರದಾನ. ಭಗವಂತ ಮಾನವ ಜೀವನಕ್ಕೆ ಕೊಟ್ಟಿರೋ ಒಂದು ವರದಾನ. ಈ ವರದಾನದಿಂದ, ಈ ಒಂದು ಉಡುಗೊರೆಯಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ದಿವ್ಯವಾದ ಜ್ಞಾನನೂ ಬರುತ್ತೆ, ಆಮೇಲೆ ದಿವ್ಯವಾದ ಆನಂದನೂ ಬರುತ್ತೆ. ನೀವು ಚಾಂಟಿಂಗ್ ಮಾಡಿ ನೋಡಿ, ಒಂದು 16 ರೌಂಡ್ ಬೆಳಗ್ಗೆ ಯಾವತ್ತನ ಒಂದಿನ 4:15 ಎದ್ಬಿಟ್ಟು ಏನ್ ಕೆಲಸ ಮಾಡಬಾರ್ದು, ಬರೀ ಒಂದು 16 ರೌಂಡ್ ಜಪ ಮಾಡಿ ನೋಡಿ, ಎಷ್ಟು ಆನಂದ ಸಿಗುತ್ತೆ ಅಂದ್ರೆ ಅಷ್ಟೊಂದು ಆನಂದ ಸಿಗುತ್ತೆ. ಏನೋ ನಾವು ದೊಡ್ಡ ಸಾಧನೆ ಮಾಡ್ದಂಗೆ ಇರುತ್ತೆ ನಮ್ಗೆ. ಆಮೇಲೆ ದಿವ್ಯವಾದ ಜ್ಞಾನ ಸಿಗುತ್ತೆ, ದಿವ್ಯವಾದ ಆನಂದ ಬರುತ್ತೆ. ಅಮೃತನ ಆಶ್ವಾಸನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಆತರ ಬರುತ್ತೆ ನಮ್ಗೆ, ಅಷ್ಟು ಆತುರವಾಗಿರ್ತೀವಿ ನಾವು, ಇನ್ನೂ ನಾಮ ಹೇಳೋಣ, ಇನ್ನೂ ನಿಮ್ಮಣ್ಣ. ಆಮೇಲೆ ಇದೇನು ಮಾಡುತ್ತೆ ಅಂದ್ರೆ ಇಡೀ ನಮ್ಮ ಜೀವನದಲ್ಲೇ ಹೆಂಗೆ ಚಂದ್ರನ ಒಂದು ಬೆಳದಿಂಗಲು ಬರುತ್ತೋ ಆ ಥರ ಅದು ಎಲ್ಲ ಕಡೆ ಹರಡ್ತಾ ಇರುತ್ತೆ ಇದು. ಸೊ ಈ ಥರ ನಾವು ಅರ್ಥ ಮಾಡಿಕೊಂಡು ಇದು ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಮ್ಗೆ ಅದರಲ್ಲಿ ಈಗ ಒಂದು ಹಾಡು ಆಡ್ತಾ ಇದ್ದೀರಿ, ಒಂದು ಕೀರ್ತನೆ ಆಡ್ತೀರಿ, ಆ ಕೀರ್ತನೆ ಕೀರ್ತನೆ ಹಾಡ್ಕೊಂಡು ಹೋಗ್ತಾನೆ ಇದ್ದೀರಿ. ಒಂದಿನ ಕೇಳ್ತಾರೆ ಏನಪ್ಪ ಇದಕ್ಕೆ ಅರ್ಥ ಅಂದ್ರೆ ನಾವು ಅದಕ್ಕೆ ಅರ್ಥ ಗೊತ್ತಿಲ್ಲ. ಇವಾಗ ನಾವು ಬಜಾಪುರೇ ಮನಶ್ರೀನಂದನ ಇಷ್ಟು ದಿನ ನಾವು ಹಾಡಿದ್ರಿ, ಅದಕ್ಕೆ ನಾವು ಅರ್ಥ ನಾವು ಓದ್ಬಿಟ್ಟು ಆಮೇಲೆ ನಾವು ಹಾಡಿದ್ರಿ, ಅದಕ್ಕೆ ಅರ್ಥ ಓದೋದು. ಅರ್ಥ ಓದಿದ್ರೆ ನಾವು ಹಾಡ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ರಿಲಿಜನ್ ವಿದೌಟ್ ಫಿಲಾಸಫಿ ಇಸ್ ಸೆಂಟಿಮೆಂಟ್. ಅದು ಏನಾಗುತ್ತೆ ಅಂದ್ರೆ ವೇಸ್ಟ್, ಅದು ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಅದನ್ನ ಅರ್ಥ ಮಾಡ್ಕೊಂಡು ನಾವು ಧರ್ಮನೂ ಮಾಡಿದ್ರೆ ವೇಸ್ಟ್. ನನಗೆಲ್ಲ ಅರ್ಥ ಆಗೋಯ್ತಪ್ಪ, ನಾನೇನು ಭಕ್ತಿ ಸೇವೆ ಮಾಡಲ್ಲ, ನಾನೇನು ಮಾಡಲ್ಲ, ಇದಲ್ಲ ಅದೇ ಅರ್ಜುನ, ಏನು ಮಾಡಲ್ಲ, ನಾವೆಲ್ಲ ಮಾಡ್ತೀರಿ, ಎಲ್ಲ ಓದ್ಬಿಟ್ಟು ಎಲ್ಲ ಅರ್ಥ ಮಾಡ್ಕೊಂತೀರಿ, ಥಿಯರಿಟಿಕಲ್ ಆಗಿ ಇರ್ತೀರಿ, ಪ್ರಾಕ್ಟಿಕಲ್ ಆಗಿ ಮಾಡಲ್ಲ. ಬರೀ ಬಾಯಲ್ಲಿ ಹೇಳ್ಕೊ ಕೂತ್ಕೊಂಡು ಆಮ್ಚರಲ್ಲಿ ಹಿಂಗೆ ಕೂತ್ಕೊಂಡು, ಈ ನೀವು ಹಳೆ ಕಾಲದ ಹುಡುಗರನ್ನ ಜನರನ್ನ ನೋಡ್ಬೇಕು, ಎಲ್ಲ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ ಫಿಲಾಸಫಿ. ಹಿಂಗ ಅಲ್ಲಿ ಯುದ್ಧ ನಡೀತಾ ಇದೆ ಚೈನಾಗ, ನೀನು ಈ ತರ ಮಾಡು, ನೀನು ಆ ತರ ಮಾಡು, ನೀನು ಈ ತರ ಮಾಡು ಅಂತ ಕೂತ್ಕೊಂಡು ಹೇಳ್ತಾರೆ ಅಷ್ಟೇ, ಅವ್ರೇನು ಮಾಡಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ನಾಯಕರಾಗಿದ್ರು ಅವ್ರ ಮುಂದೆ ನಿಂತ್ಕೊತಾ ಇದ್ದಾರೆ ಯುದ್ಧಕ್ಕೆ. ಇವಾಗ ಏನ್ ಮಾಡ್ತಾರೆ, ಇವರೆಲ್ಲ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಜಸ್ಟ್ ಗೈಡ್ ಮಾಡ್ತಾರೆ ಅಷ್ಟೇ. ಅದು ಗೈಡ್ ಮಾಡೋರು ಯಾರೋ ಬೇರೆಯವರು, ಯುದ್ಧ ಜಗಳ ಆಡ್ಕೊಂಡು ಒದ್ದಾಡ್ಕೊಳ್ಳೋರು ಇವರು, ಮಧ್ಯದಲ್ಲಿ ಇರೋ ಜನಾಂಗದವರು. ಅದೇ ಈ ತರ ಧರ್ಮ ನಾವು ಇದು ಭಕ್ತಿ ಸೇವೆನ ಅರ್ಥನೂ ಮಾಡ್ಕೊಬೇಕು, ತತ್ವನ ಅರ್ಥ ಮಾಡ್ಕೊಬೇಕು, ತತ್ವ ಅರ್ಥ ಮಾಡ್ಕೊಂಡು ಧರ್ಮ ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು. ಆ ಥರ ತತ್ವನ ಅರ್ಥ ಮಾಡ್ಕೊಂಡ್ಬಿಟ್ಟೆ ನಾನು ಭಕ್ತಿ ಸೇವೆ ನಾನು ಮಾಡಲ್ಲ ಅಂತಂದ್ರೆ ವೇಸ್ಟ್. ಇವಾಗ ಅದೇ ಆಗ್ತಾ ಇರೋದು. ಕೆಲವರು ಏನ್ ಮಾಡ್ತಾರೆ, ಎಲ್ಲ ಅರ್ಥ ಮಾಡ್ಕೊಂಡು ಏನು ಮಾಡಲ್ಲ, ಯಾವ ತರವಾದ ಭಕ್ತಿ ಸೇವೆನೂ ಮಾಡಲ್ಲ, ಸುಮ್ಮನೆ ಬರೀ ತತ್ವ ಮಾತ್ರ ಹೇಳ್ಕೊಂಡಿರ್ತಾರೆ. ದೊಡ್ಡ ಈ ಟಿವಿನೆಲ್ಲ ಬರ್ತಾರಲ್ಲ ಅವರೆಲ್ಲ ಹಂಗೆ ಬರೀ ತತ್ವ ಮಾತಾಡೋದಷ್ಟೇ, ಅವ್ರೇನು ಮಾಡಲ್ಲ, ಅಪ್ಲಿಕೇಶನ್ ಇಲ್ಲ, ಅದನ್ನ ಅಳವಡಿಸ್ಕೊಳ್ಳೋದೇ ಇಲ್ಲ. ಅದೇ ಇಲ್ಲಿ ಹೇಳ್ತಾ ಇರೋದು. ಪ್ರಭುಪಾದ ಚೆನ್ನಾಗಿ ಹೇಳಿದ್ದಾರೆ ಇದನ್ನು. ದಿ ಅಲ್ಟಿಮೇಟ್ ಗೋಲ್ ಇಸ್ ಕೃಷ್ಣ, ಬಿಕಾಸ್ ದ ಫಿಲಾಸಫರ್ಸ್ ಹೂ ಆರ್ ಆಲ್ಸೋ ಸಿನ್ಸಿಯರ್ಲಿ ಸರ್ಚಿಂಗ್ ಆಫ್ಟರ್ ದ ಅಬ್ಸಲ್ಯೂಟ್ ಟ್ರೂತ್ ಕಮ್ ಇನ್ ದಿ ಎಂಡ್ ಟು ಕೃಷ್ಣ ಕಾನ್ಷಿಯಸ್ನೆಸ್. ಸೊ ದೊಡ್ಡ ಸಿದ್ಧಾಂತಿಗಳೆಲ್ಲ ಏನು ಮಾಡ್ತಾರಂತೆ, ತತ್ವವಾದಿಗಳೆಲ್ಲ ಏನು ಮಾಡ್ತಾರಂತೆ, ಭಗವಂತನೇ ಒಂದು ಧ್ಯೇಯ, ಭಗವಂತನೇ ಗಮ್ಯ, ಭಗವಂತನ ಸೇರ್ಕೊಳ್ಳೋದೇ ಒಂದು ಗಮ್ಯ ಥರ ಅವರು ಹುಡುಕ್ತಾ ಇರ್ತಾರಂತೆ. ಹುಡುಕಿ ಏನು ಮಾಡ್ತಾರೆ, ಕೊನೆಗೆ ಇಲ್ಲೇ ಬರ್ತಾರಂತೆ ಅವರು.
ಇದೆಲ್ಲ ಹೆಂಗೆ ಅಂದ್ರೆ ಈ ಕರ್ಮ ಜ್ಞಾನ ಧ್ಯಾನ ಅಷ್ಟಾಂಗ ಯೋಗ ಇದೆಲ್ಲ ಅಂದ್ರೆ ಇವಾಗ ಒಂದು ಏಣಿ ಇರುತ್ತೆ. ನಾವು ಏಣಿಗೆ ಬಂದ ತಕ್ಷಣ ಮೇಲೆ ಇರೋ ಏಣಿಗೆ ಮೆಟ್ಟಿಗೆ ನಾವು ಹೋಗೋಕ್ಕಾಗಲ್ಲ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಹತ್ತಬೇಕು. ಆ ಥರ ಇದೆಲ್ಲ ಕರ್ಮ ಜ್ಞಾನ ಧ್ಯಾನ ಅಷ್ಟಾಂಗ ಯೋಗ ಇದೆಲ್ಲ ಒಂದು ಸ್ಟೆಪ್ಸು ಏನಕ್ಕೆ ಭಕ್ತಿ ಯೋಗಕ್ಕೆ ಹೋಗಿ. ಆದರೆ ಈ ಪ್ರಭುಪಾದರು ಹೇಳ್ಕೊಟ್ರು, ಚೈತನ್ಯ ಮಹಾಪ್ರಭು ಹೇಳ್ಕೊಟ್ರು ಕೃಷ್ಣ ಭಕ್ತಿ ಏನಂದ್ರೆ ಡೈರೆಕ್ಟ್ ಕೃಷ್ಣ ಕಾನ್ಷಿಯಸ್ನೆಸ್. ಇವಾಗ 8 ಫ್ಲೋರ್ ಇದೆ ಒಂದು ಬಿಲ್ಡಿಂಗಲ್ಲಿ. ಒಬ್ಬ ಏನು ಮಾಡ್ತಾನೆ ಅಂದರೆ ಲಿಫ್ಟಲ್ಲಿ ಸೀದಾ ಲಿಫ್ಟ್ಗೆ ಹೋಗ್ಬಿಡ್ತಾರೆ. ಇನ್ನೊಬ್ಬ ಇನ್ನೂ ಹತ್ತದನೇ ಇದ್ದಾನೆ, 1ನೇ ಫ್ಲೋರ್ 2ನೇ ಫ್ಲೋರ್ 3ನೇ ಫ್ಲೋರ್ 4ನೇ ಅಂತಸ್ತು 5ನೇ ಅಂತಸ್ತು ಹತ್ಕೊಂಡಿದ್ದಾನೆ. ಇವನು ಸೀದಾ ಹಿಂಗೆ ಸ್ವಿಚ್ ಆನ್ ಮಾಡ್ದ ಲಿಫ್ಟಲ್ಲಿ ನಿಂತ್ಕೊಂಡ ಬೇಸಲ್ಲ. ಡೈರೆಕ್ಟ್ ಬುದ್ಧಿಯೋಗ ನಾವು ಮಾಡಿದ್ರೆ ಡೈರೆಕ್ಟ್ ಬುದ್ಧಿಯೋಗ, ಭಗವಂತನ ನಾಮ ಡೈರೆಕ್ಟ್ ಬುದ್ಧಿಯೋಗ. ಅದನ್ನೇ ಹೇಳ್ತಾರೆ. ಅದಕ್ಕೆ ದಿ ಹೋಲ್ ಪ್ರಾಸೆಸ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಯಲ್ ಪೊಸಿಷನ್ ಆಫ್ ದಿ ಸೆಲ್ಫ್. ಅಂದರೆ ಆತ್ಮದ ಒಂದು ಸ್ಥಾನ ಏನು, ಆತ್ಮದ ಸ್ಥಾನ ಏನು, ರಿಪೀಟ್ ಮಾಡಿ, ಜೀವೇರ ಸ್ವರೂಪ ಕೃಷ್ಣರೇ ನಿತ್ಯದಾಸ. ಇದೇ ಆತ್ಮದ ಸ್ವರೂಪ. ಆತ್ಮ ಸ್ವರೂಪ ಏನಂದ್ರೆ ಆತ್ಮ ಮಾಡಬೇಕಾಗಿರೋ ಒಂದು ಕರ್ತವ್ಯ ಏನಂದ್ರೆ ಭಗವಂತನಿಗೆ ದಾಸನಾಗಿರ್ಬೇಕು. ದಿ ಹೋಲ್ ಪ್ರಾಸೆಸ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಯಲ್ ಪೊಸಿಷನ್ ಆಫ್ ದಿ ಸೆಲ್ಫ್ ಇನ್ ರಿಲೇಷನ್ ಟು ದಿ ಸೂಪರ್ ಸೆಲ್ಫ್. ಸೊ ಇದು ಏನಂದ್ರೆ ಭಗವಂತನ ಸಂಬಂಧದಿಂದ ನಾವು ಇದನ್ನ ಅಳವಡಿಸ್ಕೋಬೇಕು. ಅಂದ್ರೆ ಭಗವಂತನಿಗೆ ದಾಸನಾಗಿರ್ಬೇಕು, ಭಗವಂತನ ಭಕ್ತರಿಗೆ ದಾಸನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದ ಇಂಡೈರೆಕ್ಟ್ ಪ್ರಾಸೆಸ್ ಈಸ್ ಫಿಲಸಾಫಿಕಲ್ ಸ್ಪೆಕ್ಯುಲೇಷನ್. ಇದು ಬೇರೆ ಇದರಲ್ಲಿ ಇನ್ನೊಂದು ಇಂಡೈರೆಕ್ಟ್ ಆಗಿ ನಾವು ಹೇಳ್ಬೇಕಾದ್ರೆ ಇದು ಬಂದು ಊಹೆ ಮಾಡಿ ಅವ್ರೇನ್ ಮಾಡ್ತಾರೆ, ಭಕ್ತಿ ಸೇವೆಗೆ ಬರೋಕೆ ಆಗಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಭಗವಂತನೇ ಯಾರು ಅಂತ ಗೊತ್ತಿಲ್ಲ. ಅವ್ರು ಬೇರೆ ದಾರಿನಲ್ಲಿ ಹೋಗಿ ಆ ಕಡೆ ದಾರಿ ಈ ಕಡೆ ದಾರಿ ಕೊನೆಗೆ ಇಲ್ಲೇ ಬರ್ಬೇಕು. ಅವರು ಎಲ್ಲ ಹೋಗಿ ನಾನು ಅವತ್ತು ನಿಮ್ ಕತೆ ಹೇಳ್ದಲ್ಲ, ಒಬ್ಬ ಇದು ವನದಲ್ಲಿ ಒಬ್ಬ ತಪಸ್ ಮಾಡ್ತಾ ಇರ್ತಾನೆ, ಚಾಂಟಿಂಗ್ ಜಪ ಮಾಡ್ತಾ ಇರ್ತಾನೆ. ಒಬ್ಬನು ಬರ್ತಾನೆ ಆ ಗ್ರಾಮದಲ್ಲಿ ಕೆಲಸ ಮಾಡೋನು. ಅವನೇನ್ ಮಾಡ್ತಾನೆ, ಇಲ್ಲಿ ಸುಂದರವಾದ ವನದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಕೊಂಡಿರ್ತಾನೆ. ಅವನ ಹತ್ರ ಬಂದು, ಏನಪ್ಪ ನೀನು ಈ ವಯಸ್ಸಲ್ಲಿ ಕೂತ್ಕೊಂಡು ಹಿಂಗೆ ಮಾಡ್ತಾ ಇದೆಯಾ, ನಾನು ನೋಡಪ್ಪ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಆಮೇಲೆ ನೀನು ಏನಕ್ಕೆ ಕಷ್ಟಪಡ್ತಾ ಇದ್ದಾರೆ, ನಾನು ಈ ಥರ ಅಂತ ಹೇಳ್ತಾನಲ್ಲ ಅವನು. ನಾನು ಈ ಥರ ಸಂಪಾದಿಸ್ತೀನಿ, ಆಮೇಲೆ ನಾನು ಲಾರಿ ತೊಗೊತೀನಿ, ಆಮೇಲೆ ನಾನು ಬಸ್ ತೊಗೊತೀನಿ, ಆಮೇಲೆ ನಾನು ಇದು ಬಂಗ್ಲಾ ಕಟ್ತೀನಿ, ಆಮೇಲೆ ದೊಡ್ಡ ಶ್ರೀಮಂತನಾಗ್ತೀನಿ, ಅದಾದ್ಮೇಲೆ ನನ್ನ ಮಕ್ಕಳಿಗೆಲ್ಲ ನಾನು ಮದುವೆ ಮಾಡ್ತೀನಿ, ನನ್ನ ಮೊಮ್ಮಕ್ಕಳಿಗೆಲ್ಲ ಆಮೇಲೆ ಏನು ಮಾಡ್ತೀನಿ ಅಂದರೆ ನಾನು ನಿಂತರ ನಾನು ಧ್ಯಾನ ಮಾಡ್ತೀನಿ. ಆ ಥರ ಎಲ್ಲ ಸುತ್ತ ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನಾವು ಕೃಷ್ಣಗಿರಿಗೆ ಹೋಗ್ಬಿಟ್ಟು ಧರ್ಮಪುರಿಗೆ ಹೋಗ್ಬಿಟ್ಟು ಸೇಲಂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬೆಂಗಳೂರು ಬಂದು ಏನು ಅರ್ಥ ಇದೆ, ಈ ಕಡೆನೇ ಹೋಗ್ಬೋದು, ದಾರಿ ಇಲ್ಲೇ ಇದೆ, ಹಿಂಗೆ ಹೋಗ್ಬೋದು, ಈಸಿ. ಅದಕ್ಕೆ ಅರ್ಥ ಮಾಡ್ಕೊಂತೀರ ಅವರು ಬಳಸ್ಕೊಂಡು ಅವ್ರ ಜೀವನ ಎಲ್ಲ ವ್ಯರ್ಥ ಮಾಡ್ಕೊತಾರೆ. ಸೊ ಕೃಷ್ಣ ಚೈತನ್ಯ ನಾವು ಆಚರಣೆ ಮಾಡೋದ್ರಿಂದ ನಾವು ಈ ಥರ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಭಕ್ತಿ ಯೋಗಕ್ಕೆ ಬರ್ಬೋದು. ಸೊ ಆಫ್ ದೀಸ್ ಟು the path of Krishna consciousness is better because it does not depend on purifying the senses by a philosophical process. Krishna consciousness itself, the purifying process done by the direct method of devotion service, is simultaneously easy and sublime. ಅದೇ ಹೇಳ್ತಾ ಇದ್ದಾರೆ, ಶ್ರೇಷ್ಠವಾದದ್ದು ಸರಳವಾದದ್ದು ನೀನು ಕೃಷ್ಣ ಚೈತನ್ಯ ಮಾಡಿದ್ರೆ ಸಾಕು. ಯಾಕಂದ್ರೆ ಕಲಿಯುಗದ ಧರ್ಮನೇ ಅದೇ, ನಾಮ ಸಂಕೀರ್ತನ ಮಾಡೋದೇ ಕಲಿಯುಗ ಧರ್ಮ. ಇದನ್ನ ಬಿಟ್ಬಿಟ್ಟು ಏನೇನೋ ಯೋಗ ಧ್ಯಾನ ಅಷ್ಟಾಂಗ ಯೋಗ ಅದು ಇದು ಏನೇನೋ ಮೆಡಿಟೇಷನ್ನು ಏನೇನೋ ಧ್ಯಾನ ಮಾಡಿಕೊಂಡು ಕೊನೆಗೆ ಎಲ್ಲಿ ಬರ್ಬೇಕಂದ್ರೆ ಅವ್ರು ಇಲ್ಲೇ ಬರ್ಬೇಕು. ಯಾಕಂದ್ರೆ ಅವ್ರು ಆ ಒಂದು ಇದನ್ನ ಮುಟ್ಟಕ್ಕಾಗಲ್ಲ. ಅವರು ಆ ಭಕ್ತಿ ಸೇವೆನ ಭಗವಂತನ ಇದು ಮಾಡ್ಬೇಕಾದ್ರೆ ಈ ಯುಗದಲ್ಲಿ ಇದೇ ಅಂತಿದೆ, ಇದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇವಾಗ ತಲೆನೋವಿಗೆ ಹೊಟ್ಟೆ ನೋವು ಟ್ಯಾಬ್ಲೆಟ್ ಕೊಟ್ಟರೆ ಆಗಲ್ಲ, ತಲೆನೋವು ಟ್ಯಾಬ್ಲೆಟ್ ತಗೋಬೇಕು. ಅದಕ್ಕೆ ಕಲಿಯುಗದಲ್ಲಿ ಇದೇ ಇದು ಪ್ರಿಸ್ಕ್ರೈಬ್ ಮಾಡೋರೆ, ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡೋರೆ, ವೈದ್ಯ ಯಾರು ಭಗವಂತ ಚೈತನ್ಯ ಮಹಾಪ್ರಭುನೇ ಪ್ರಿಸ್ಕ್ರೈಬ್ ಮಾಡೋರೆ, ಇದನ್ನೇ ನೀನು ಮಾಡಬೇಕು ಅಂತ. ಅದಕ್ಕೆ ಅಷ್ಟೊಂದು ಇದು ಕೊಡ್ತಾರೆ, ಅದಕ್ಕೊಂದು ಏನೋ ಪ್ರಾಮುಖ್ಯತೆ ಕೊಡ್ತಾರೆ. ಹರೇ ಕೃಷ್ಣ. ಸ್ವಲ್ಪ ಇದೆಲ್ಲ ಕನ್ಫ್ಯೂಸ್ ಮಾಡುತ್ತೆ, ಇದು ನಾವು ಅರ್ಥ ಮಾಡ್ಕೊಂಡು ನಿಧಾನ ಅರ್ಥ ಆಗುತ್ತೆ. ಅದಕ್ಕೆ ಏನನ್ನ ಚಾಂಟಿಂಗ್ ಮಾಡೋಣ. ಅದಕ್ಕೆ ನಮ್ಮ ಭಕ್ತರು ಎಲ್ಲೋದ್ರೂ ಬಸ್ಸಲ್ಲಿ ಹೋಗ್ಲಿ, ಫ್ಲೈಟಲ್ಲಿ ಹೋಗ್ಲಿ, ಟ್ರೈನಲ್ಲಿ ಹೋಗ್ಲಿ, ಟೈಮ್ ಸಿಗಿದ್ರೆ ಚಾಂಟಿಂಗ್ ಮಾಡ್ತಾ ಇರೋದು. ಅಲ್ಲ, ಶುದ್ಧ ಆಗ್ತಾ ಇರುತ್ತೆ, ದರ್ಪಣ ಶುದ್ಧ ಆಗ್ತಾ ಇರುತ್ತೆ ಹೊರಗಡೆ. ಹೌದೌದು, ಯಾಕೆ ಅಂದ್ರೆ ತುಂಬಾ ಜನ ಕೇಳ್ತಾರೆ, ಇದು ಏನ್ ನೀವು ಚಪ್ಪಲಿ ಹಾಕೊಂತೀರಾ, ಶೂ ಹಾಕೊಂತೀರಾ, ಭಗವಂತನ ನಾಮ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಅರ್ಥ ಏನಂದ್ರೆ ನಾವು ಮಾಡ್ತಾ ಇರೋದು ಆತ್ಮಕ್ಕೆ, ದೇಹಕ್ಕಲ್ಲ. ದೇಹಕ್ಕೆ ನಾವು ಚಪ್ಪಲಿ ಹಾಕೋತಾ ಇದೀವಿ, ಅದರಿಂದ ನಾನು ಅಲ್ಲೋದ್ರೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜಪನೇ ಮಾಡೋಕ್ಕಾಗಲ್ಲ.
ಒಂದೊಂದು ಸಲ ನಾವು ಇದಕ್ಕೆ ಹೋಗ್ಬೇಕಾಗುತ್ತೆ, ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲ ಪೂಜಾ ರೂಮ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾವು ಜಪ ಮಾಡೋಕ್ಕಾಗಲ್ಲ. ಕಲಿಯುಗದಲ್ಲಿ ಎಲ್ಲ ಕಡೆ ಕಲ್ಮಶ. ಬಸ್ಸಲ್ಲಿ ಹೋಗುವಾಗ ನಾವು ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು, ಚಪ್ಪಲಿ ಮುಂದಕ್ಕೆ ಹೋಗುತ್ತೆ ಬಸ್ಸಲ್ಲಿ, ಆ ಕಡೆ ಏನೇನೋ ಅದಕ್ಕೆ ಅದರಿಂದ ಏನಾಗುತ್ತೆ, ಜಪ ಮಾಡೋದ್ಬಿಟ್ಟು ಚಪ್ಪಲಿ ಉಳ್ಕೋಗುತ್ತೆ, ಗಮನ ಅಲ್ಲೋಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಹೇಳಿದೀನಿ ಸೆಕೆಂಡ್ ಶ್ಲೋಕ ಅದೇ ಹೇಳಿದ್ರು, ಇದೇನು ತತ್ರಾರ್ಪಿತ ನಿಯಮಿತ ಸ್ಮರಣೆಯ ಕಾಲ ದೇಶ ಪಾತ್ರ ಏನು ಇಲ್ಲ, ಅದಕ್ಕೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು. ತತ್ರಾರ್ಪಿತ ನಿಯಮಿತ ಸ್ಮರಣೆಯ ಕಾಲ ಏನು ರೂಲ್ಸ್ ಇಲ್ಲ ಅಂತ ಅರ್ಥ. ರೂಲ್ಸ್ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಎಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬಹುದು. ಹಾ ಮಾಡ್ಬೋದು. ಬಟ್ ಸ್ನಾನ ಬೇಕು ಅಂದ್ರೆ ಅದು ಕೆಲವರು ಟ್ರೈನಲ್ಲಿ ಹೋಗ್ತಿರಲ್ಲ, ಜರ್ನಿ ಮಾಡುವಾಗ 2 ದಿನ 3 ದಿನ ಆಗುತ್ತೆ, 9, 10, 11, 12 ಗಂಟೆ ಆಗಲಿ ನಿದ್ದೆ ಬರಲ್ಲ ಕೆಲವರಿಗೆ. ಇದೆತ್ಕೊಂಡು ಜಪ ಮಾಡ್ತಾ ಇದ್ದಾರೆ, ಅವಾಗೂ ಮಾಡ್ಬೋದು ಅಂತ. ಬೆಳಗ್ಗೆ ಎದ್ದು ಬಿಡ್ತಾರೆ 2 ಗಂಟೆ ಕೆಲವರು, ಅವಾಗ ಸ್ನಾನ ಮಾಡೋಕ್ಕಾಗಲ್ಲ, ಅವಾಗ ಕೂತ್ಕೊಂಡು ಜಪ ಮಾಡ್ಕೊಂಡಿದ್ದಾರೆ, ಮಾಡ್ಬೋದು, ಯಾವಾಗಾದ್ರೂ ಮಾಡ್ಬೋದು ಜಪ. ಆದ್ರೆ ಒಳ್ಳೆ ಎಫೆಕ್ಟಿವ್ ಇಂಪ್ಯಾಕ್ಟ್ ಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಂಡು ಮಾಡಿದ್ರೆ ನಿದ್ದೆ ಬರ್ತದೆ. ಸೊ ಆವಾಗ ಆ ಟೈಮ್ನ ನಾವು ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಥರ ಮಾಡ್ತೀವಿ ಅಷ್ಟೇ. ಬೇರೆ ಟೈಮಲ್ಲಿ ಮನೇಲಿದ್ರೆ ದೇವಸ್ಥಾನದಲ್ಲಿ ಇದ್ರೆ ಸ್ನಾನ ಮಾಡ್ಕೊಂಡು ಮಾಡ್ತಾರೆ. ನಾನು ಎಲ್ಲಾ ದಮ್ಗೂ ಚಪ್ಪಲಿನೇ ಹಾಕೊಳ್ಳೋದಿಲ್ಲ. ಹಾ ಎಂತ ಬಿಸಿಲು ಕಲ್ಕೆಟ್ಟಲ್ಲಿ ಮಕ್ಕಳಿಗೆ ಟವಲ್ ಹಾಸ್ಬಿಟ್ಟು ನಡೆಸ್ಕೊಂಡು ಬಂದೆ. ನಾನು ಟವಲ್ ಹಾಕೊಳ್ಳಿಲ್ಲ, ಮಕ್ಕಳಿಗೆ ನಡೆಸ್ತೇನೆ. ನಾನೆಲ್ಲ ಬಿಸಿಲು ಜಾಸ್ತಿ, ವಿಪರೀತ ಬಿಸಿಲು. ಆ ಬಿಸಿಲಲ್ಲಿ ಅಷ್ಟು ಕಾಲು ಸುಟ್ಟರು ಕೂಡ ನಮ್ಗೇನು ಅನಿಸಿಲ್ಲ.